ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಕರ್ನಾಟಕದ ರಾಜಕಾರಣ 2023ರಲ್ಲಿ ರಾಜ್ಯ ವಿಧಾನಸಭೆಗೆ ಚುನಾವಣೆಯಾಯಿತು. ಕಾಂಗ್ರೆಸ್ 136 ಸ್ಥಾನ ಪಡೆದುಕೊಳ್ಳಿತು. ಆ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಯಾರಾಗ್ತಾರೆ? ಸಿದ್ದರಾಮಯ್ಯನವರಾಗ್ತಾರೋ, ಡಿ ಕೆ ಶಿವಕುಮಾರ್ ಆಗ್ತಾರೋ, ಅಥವಾ ದಲಿತ ಸಮುದಾಯದವರನ್ನ ಕರೆದುಕೊಂಡು ಬಂದು ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡಿ ಇತಿಹಾಸದ ಪುಟಕ್ಕೆ ಅದನ್ನೇನಾದರೂ ಸೇರ್ಪಡೆ ಮಾಡುತ್ತಾ ಅನ್ನೋ ಪ್ರಶ್ನೆಗಳಿತ್ತು. ಅದು ಸಾಧ್ಯ ಆಗಲಿಲ್ಲ. ಒನ್ಸ್ ಅಗೇನ್ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆದರೂ. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷಗಳು ತುಂಬಿದೆ. 1000 ದಿನಗಳ ಸಂಭ್ರಮವನ್ನು ಕಾಂಗ್ರೆಸ್ ಸರ್ಕಾರ ಕೆಲವೇ ದಿನಗಳಲ್ಲಿ ಆಚರಣೆ ಮಾಡೋದಿದೆ. ಮತ್ತೊಮ್ಮೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಜೋರಾಗಿಯೇ ಕೇಳಿ ಬರ್ತಾ ಇದೆ. ಇವೆಲ್ಲದರ ನಡುವೆ ಈಗ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಒಳಗೆ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ, ಕುರ್ಚಿಯನ್ನು ಏರೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇವೆಲ್ಲದರ ನಡುವೆ ಏನಾದರೂ ದಲಿತ ಮುಖ್ಯಮಂತ್ರಿ ಆಗುವಂಥ ಅದೃಷ್ಟ ಯಾರಿಗಾದರೂ ಕುಲಾಯಿಸ್ತಾ? ಅದು ಮಲ್ಲಿಕಾರ್ಜುನ್ ಖರ್ಗೆ, ಅದು ಕೆ ಎಚ್ ಮುನಿಯಪ್ಪನವರು, ಡಾಕ್ಟರ್ ಜಿ ಪರಮೇಶ್ವರ್, ಅಥವಾ ಸತೀಶ್ ಜಾರಕಿಹೊಳಿ, ಅದಾದ ನಂತರ ಮಹದೇವಪ್ಪ. ಯಾರಾದರೂ ಒಬ್ಬರಿಗೆ ದಲಿತ ಮುಖ್ಯಮಂತ್ರಿ ಸ್ಥಾನಗಳೇನಾದರೂ ಸಿಗುತ್ತಾ? ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಪ್ರಯತ್ನವನ್ನು ಮಾಡುತ್ತಾ ಅಂತ. ಇದೇ ಇವತ್ತಿನ ವಿಶೇಷ. ಮತ್ತೆ ದಲಿತ ಸಿಎಂ ಯಾರಿಗೆ ಅದೃಷ್ಟ? ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಈ ಚರ್ಚೆಗೆ ನವೆಂಬರ್ ತಿಂಗಳಲ್ಲಿ ಅಂತ್ಯ ಹಾಡಲಾಗುತ್ತೆ, ಡಿಸೆಂಬರ್ನಲ್ಲಾಗುತ್ತೆ. ನೋ, ಸಂಕ್ರಾಂತಿ ಆದಮೇಲೆ ಎಲ್ಲವೂ ಕೂಡ ಸಲೀಸ್ ಆಗಿಬಿಡುತ್ತೆ, ಎಲ್ಲವೂ ಫುಲ್ ಸ್ಟಾಪ್ ಆಗಿಬಿಡುತ್ತೆ. ಏನೋ ಒಂದು ಬೆಳವಣಿಗೆ ಆಗುತ್ತೆ, ಇಲ್ಲ ಸಿದ್ದರಾಮಯ್ಯನವರನ್ನೇ ಕಂಟಿನ್ಯೂ ಮಾಡ್ತಾರೆ, ಏನೋ ಆಗಿಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಇಲ್ಲಿ ತನಕ ಮುಗಿತಾ ಇಲ್ಲ. ಅವರವರ ಪ್ರಯತ್ನವೇ ಪರಮಾರ್ಥ ಅನ್ನೋ ಹಾಗೆ ಅವರವರ ಪ್ರಯತ್ನದ ಎಲ್ಲರೂ ಕೂಡ ಮಗ್ನರಾಗಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಡಿ ಕೆ ಶಿವಕುಮಾರ್ ಒಳಗೆ ಒಂದು ಮಸಲತ್ತು ನಡೆಸ್ತಾ ಇದ್ದಾರೆ. ಹಾಗಾದರೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಎನ್ನುವಂತೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಗುದ್ದಾಟದಲ್ಲಿ ಮೂರನೆಯವರಿಗೆ ಏನಾದರೂ ಲಾಭ ಸಿಗುತ್ತಾ? ಗೊತ್ತಿಲ್ಲ. ಈಗ ದಲಿತ ಸಿಎಂ ಮಾಡಬೇಕು ಎನ್ನುವಂಥ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಯಾರ್ಯಾರ ಪರವಾಗಿ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಗೃಹ ಸಚಿವ ಪರಮೇಶ್ವರ್, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಕೆ ಎಚ್ ಮುನಿಯಪ್ಪನವರು. ರಾಜ್ಯದಲ್ಲಿ ದಲಿತ ಸಿಎಂಗೆ ಈ ಬಾರಿ ಏನಾದರೂ ಸುವರ್ಣ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆ. ಭಾರತದಲ್ಲಿ 8 ಜನ ದಲಿತ ಮುಖ್ಯಮಂತ್ರಿಗಳಾಗಿದ್ದಾರೆ ಇಡೀ ಭಾರತದಲ್ಲಿ. ಕರ್ನಾಟಕದಲ್ಲೂ ಕೂಡ ಕೆಲವೊಂದಿಷ್ಟು ಸಮಯದಲ್ಲಿ ಅಂಥ ಅವಕಾಶಗಳು ಬಂದಿತ್ತು. 1970ರಲ್ಲಿ, 92ರಲ್ಲಿ, 2004ರಲ್ಲಿ, 1999ರಲ್ಲಿ, 2013ರಲ್ಲಿ ಬಂದಿತ್ತು. ಈ ಎಲ್ಲ ಅವಕಾಶಗಳು ಬಂದಾಗಲೂ ಕೂಡ ಕರ್ನಾಟಕದಲ್ಲಿ ದಲಿತ ಸಿಎಂ ಆಗಿಲ್ಲ. ನಾವು ಅಧಿಕಾರಕ್ಕೆ ಬಂದರೆ ದಲಿತ ಸಿಎಂ ಮಾಡ್ತೀವಿ, ನಾವು ಅಧಿಕಾರಕ್ಕೆ ಬಂದರೆ ದಲಿತ ಸಿಎಂ ಮಾಡ್ತೀವಿ ಅಂತ ಕಾಂಗ್ರೆಸ್ನವರು ಆಶ್ವಾಸನೆ ಕೊಡ್ತಾನೆ ಬರ್ತಾ ಇದ್ದಾರೆ. ಸಾಧ್ಯ ಆಗಿಲ್ಲ. ಉತ್ತರ ಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ದಲಿತ ಸಿಎಂಗಳಾಗಿದ್ದಾರೆ. ಬಟ್ ಕರ್ನಾಟಕದಲ್ಲಿ ಇದುವರೆಗೂ ಕೂಡ ದಲಿತ ಸಿಎಂ ಆಗಿಲ್ಲ. ಆಗಬೇಕು ಅನ್ನುವಂತಹ ನಿರೀಕ್ಷೆ ಇದೆ. ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಗೋವಿಂದ ಕಾರಜೋಳ್ ಬಿಜೆಪಿಯಿಂದ ಉಪಮುಖ್ಯಮಂತ್ರಿ ಆಗಿದ್ರು. ಕಾಂಗ್ರೆಸ್ನಿಂದ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಮುಖ್ಯಮಂತ್ರಿ ಇದುವರೆಗೂ ಕೂಡ ದಲಿತ ಸಮುದಾಯದಿಂದ ಆಗಿಲ್ಲ. 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ 51 ವಿಧಾನಸಭಾ ಕ್ಷೇತ್ರಗಳು ಮೀಸಲು ಕ್ಷೇತ್ರ ಇದೆ ಕರ್ನಾಟಕದಲ್ಲಿ. 51 ಮೀಸಲು ವಿಧಾನಸಭಾ ಕ್ಷೇತ್ರಗಳಿರೋದು ಕರ್ನಾಟಕದಲ್ಲಿ. ಯಥೇಚ್ಛವಾಗಿ ಕಾಂಗ್ರೆಸ್ನ ಶಾಸಕರು ಗೆದ್ದಿರುವಂಥ ಕ್ಷೇತ್ರಗಳಿವು. ಈಗ ಒಂದು ಅವಕಾಶ ಸಿಕ್ಕಿದೆ ಮುಖ್ಯಮಂತ್ರಿ ಬದಲಾವಣೆ ಮಾಡೋದಾದರೆ. ಈ ಹಿಂದೆ ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕರ್ಕೊಂಡ್ಬಂದು ಮುಖ್ಯಮಂತ್ರಿಯನ್ನು ಮಾಡಿ ನಾವು ಒಪ್ಕೊಳ್ತೀವಿ ಅಂತ ಅನೇಕ ನಾಯಕರು ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರದೇ ಹೋಗಿದ್ರೆ 2013ರಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತರಾಗಿದ್ದ, ಬೇರೆ ಬೇರೆ ಕಾರಣಗಳಿಗಾಗಿ ವಂಚಿತರಾಗಿದ್ದಂಥ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಒಂದು ಟೀಮ್ ಹೇಳ್ತಾ ಇದೆ. ಮತ್ತೊಂದು ಕಡೆ ಸತತವಾಗಿ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿರುವಂಥ ಸತೀಶ್ ಜಾರಕಿಹೊಳಿ ಅವರಿಗಾದರೂ ಕೂಡ ಒಂದು ಅವಕಾಶ ಕೊಡಲಿ ಅಂತ. ಅವ್ರಿಗೆ ಸಾಧ್ಯ ಆಗಿಲ್ವಾ? ಕೇಂದ್ರದಲ್ಲಿ ಮಂತ್ರಿಯಾಗಿ ಇದೀಗ ರಾಜ್ಯ ರಾಜಕಾರಣಕ್ಕೆ ಬಂದಿರುವಂಥ ಕೆ ಎಚ್ ಮುನಿಯಪ್ಪನವ್ರಿಗೆ ಅವಕಾಶ ಕೊಡಿ. ಈ ಕೆಲವೊಂದಿಷ್ಟು ಕೂಗುಗಳು ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಆದರೆ ಹೈಕಮಾಂಡ್ ಅವಕಾಶವನ್ನು ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದರೆ ನೀವು ನೋಡಿ, ಉತ್ತರ ಕರ್ನಾಟಕಕ್ಕೆ ಹೋದರೆ ಲಿಂಗಾಯತ ಮತಗಳು ನಿರ್ಣಾಯಕ, ದಕ್ಷಿಣ ಕರ್ನಾಟಕಕ್ಕೆ ನೀವು ಬಂದರೆ ಒಕ್ಕಲಿಗ ಸಮುದಾಯದ ಮತಗಳು ನಿರ್ಣಾಯಕ.
1952ರ ಚುನಾವಣೆಯಿಂದ ಹಿಡಿದು 2023ರ ವಿಧಾನಸಭಾ ಚುನಾವಣೆಯ ತನಕವೂ ಕೂಡ ಮೊದಮೊದಲು ಲಿಂಗಾಯತ ಮುಖ್ಯಮಂತ್ರಿಗಳು, ಅದಾದ ನಂತರ ಬೇರೆ ಬೇರೆ ವರ್ಗಗಳ ಮುಖ್ಯಮಂತ್ರಿಗಳು ಆಗಿದ್ದನ್ನು ನೋಡಿದ್ದೀವಿ. ಬಿಜೆಪಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಸಿಕ್ಕಿಲ್ಲ, ಕಾಂಗ್ರೆಸ್ ಪೂರ್ಣ ಪ್ರಮಾಣದ ಅಧಿಕಾರ ಮಾಡಿದೆ, ಜನತಾದಳ ಅಧಿಕಾರದಲ್ಲಿತ್ತು, ಈ ಹಿಂದೆ ಜನತಾ ಪರಿವಾರ ಅಧಿಕಾರದಲ್ಲಿತ್ತು. ಬೇರೆ ಬೇರೆ ಕಾರಣಗಳಿಗಾಗಿ 1970ರಲ್ಲಿ ಬಸವಲಿಂಗಪ್ಪ ಅಂತ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿ ಹೋಗ್ಬಿಡ್ತು 1970ರಲ್ಲಿ. 1992ರಲ್ಲಿ KH ರಂಗನಾಥ್ ಅವರಿಗೆ ಅವಕಾಶ ಸಿಕ್ಕಿತ್ತು. ವೀರಪ್ಪ ಮೊಯ್ಲಿ ಅವರ ಕಾರಣಕ್ಕಾಗಿ ಅವರಿಗೆ ಅವಕಾಶ ಸಿಗಲಿಲ್ಲ ಅವತ್ತು. 1999ರಲ್ಲಿ ಇವತ್ತಿನ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಕಾಶ ಸಿಕ್ಕಿತ್ತು. SM ಕೃಷ್ಣ ಕಾರಣಕ್ಕಾಗಿ ಅವತ್ತು ಅವರು ಮುಖ್ಯಮಂತ್ರಿ ಆಗಲಿಲ್ಲ. 2004ರಲ್ಲಿ ಕಾಂಗ್ರೆಸ್ ಪ್ಲಸ್ JDS ಸಮ್ಮಿಶ್ರ ಸರ್ಕಾರ ಇದ್ದಾಗ ಅವತ್ತು ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ CM ಆಗುವಂಥ ಅವಕಾಶ ಇತ್ತು. ಆದರೆ ಧರ್ಮಸಿಂಗ್ ಕಾರಣಕ್ಕೆ ಅವತ್ತು ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ. 2013ರಲ್ಲಿ KPCC ಅಧ್ಯಕ್ಷರಾಗಿದ್ದಂತಹ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ಆ ಚುನಾವಣೆಯಲ್ಲಿ ಕೊರಟಗೆರೆಯಲ್ಲಿ ಸೋತು ಬಿಟ್ರು. ಅವರನ್ನು ಮುದ್ದಾಮಾಗಿ ಸೋಲಿಸಿದ್ರು ಅನ್ನುವಂಥ ವಿಶ್ಲೇಷಣೆ ರಾಜಕಾರಣದಲ್ಲಿ ಇದ್ದೇ ಇದೆ. ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಸೋಲಿಸಿದ್ರು ಅಂತ. 2013ರಲ್ಲಿ ಅವಕಾಶ ಹೋಯಿತು. 2023ರಲ್ಲಿ ಅಂಥದ್ದೊಂದು ಅವಕಾಶ ಇದೆ. 2023ರಲ್ಲಿ ಅಂಥದ್ದೊಂದು ಅವಕಾಶ ಇದೆ. ಹೀಗಾಗಿ ಯಾರನ್ನಾದರೂ ಒಬ್ಬರನ್ನು ದಲಿತ CM ಮಾಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೋಡಿ 9 ಬಾರಿ ವಿಧಾನಸಭೆಗೆ ಆಯ್ಕೆ ಆಗಿದ್ದಾರೆ, ಸಚಿವರಾಗಿದ್ದಾರೆ, 2 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದರು, ಇದೀಗ ರಾಜ್ಯಸಭೆಯ ನಾಯಕರಾಗಿದ್ದಾರೆ, ಕೆಲಸವನ್ನು ಮಾಡ್ತಿದ್ದಾರೆ, ಅವರಿಗೆ ಅವಕಾಶವನ್ನು ಕೊಡಿ ಅಂತ. ಹಾಗಾದರೆ ಮತ್ತೊಮ್ಮೆ ದಲಿತ CM ಅದೃಷ್ಟ ಕರ್ನಾಟಕಕ್ಕೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಯಾರಿಗಾದರೂ ಅವಕಾಶ ಸಿಗುತ್ತಾ ಅಂತ. ಕರ್ನಾಟಕ ರಾಜಕಾರಣ ಇಲ್ಲಿಗೆ ಬಂದು ನಿಂತಿದೆ. ಮುಖ್ಯಮಂತ್ರಿ ನಾನು ಅಥವಾ ನೀನು ಅಂತ. ಇವೆಲ್ಲದರ ನಡುವೆ ಯಾರಿಗಾದರೂ ಒಂದು ಅಪಾರ್ಚುನಿಟಿ ಸಿಗುತ್ತಾ? ದಲಿತ ಸಮುದಾಯಗಳು ಏನು ಹೇಳುತ್ತವೆ? ಇದರ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸುರೇಶ್ ಚಿಕ್ಕಣ್ಣ ಅವರು, ಅಧ್ಯಕ್ಷರು, ಅಂಬೇಡ್ಕರ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಜಾಗೃತಿ ಸಮಿತಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ D ಶಿವಶಂಕರ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಿವಶಂಕರಿಂದ ಚರ್ಚೆ ಮಾಡೋಣ. ಸರ್, ನೋಡ್ತಾ ಇದ್ದೀವಿ ಕರ್ನಾಟಕದ ರಾಜಕಾರಣ, ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ, ದಲಿತ ಸಮುದಾಯಕ್ಕೊಂದು ಅವಕಾಶ ಬೇಕು ಅಂತ ಈ ಕೂಗು ಇವತ್ತಿಂದಲ್ಲ, ಅನೇಕ ವರ್ಷಗಳಿಂದ ಇದೆ ಕೂಗು. ಏನು ಹೇಳ್ತೀರಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ? ಈಗಾಗಲೇ ತಾವೇ ಪ್ರಾಸ್ತಾವಿಕವಾಗಿ ಮಾತಾಡ್ದಂಗೆ ಕರ್ನಾಟಕದಲ್ಲಿ ಇವತ್ತಿನ ದಲಿತರ ಒಟ್ಟಾರೆ ಜನಸಂಖ್ಯೆಯಲ್ಲಿ ನೋಡಿದಾಗ 1.5 ಕೋಟಿ SC ST ಸಮುದಾಯ ಇದೆ ಅಂಥೇಳಿ 2011ರ ಜನಗಣತಿ ಮೂಲಕನೇ ಗೊತ್ತಾಗಿದೆ. ಮತ್ತು ಸ್ವತಂತ್ರ ಬಂದಾಗಿಂದನೂ ಕೂಡ ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷ ಆಗಿದೆ. ಬಾಬಾ ಸಾಹೇಬರು ಬರೆದಂಥ ಸಂವಿಧಾನ ಬಂದು 75ಗೆ 76ನೇ ವರ್ಷಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಏನಾಗ್ತದೆ, ಈ ದೇಶದಲ್ಲಿ ಮೂಲ ನಿವಾಸಿಗಳಾಗಿರುವಂಥವ್ರಿಗೆ ಆಡಳಿತವನ್ನು ಮಾಡುವಂಥದ್ದು, ಅಧಿಕಾರವನ್ನು ಚಲಾಯಿಸುವಂಥ ಅಂದರೆ ಪ್ರಮುಖ ಹುದ್ದೆಯನ್ನು ಕೊಡುವಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಜಾತಿವಾದಿ ಮನಸ್ಸುಗಳು ಕೆಲಸ ಮಾಡ್ತಾ ಇದೆಯೋ ಅನ್ನೋ ಒಂದು ಅನುಮಾನ ಕಾಡಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕೆಂದ್ರೆ ನೀವು ಮೊದಲೇ ಹೇಳ್ದಂಗೆ ಹಿಂದೆ ಇಂದಿರಾ ಕಾಂಗ್ರೆಸ್ಸು, ದೇವರಾಜ ಅರಸು ಕಾಂಗ್ರೆಸ್ಸು ಬೇರೆ ಆದಾಗ ಇಂದಿರಾ ಗಾಂಧಿಯವರು ಬಸವಲಿಂಗಪ್ಪನವ್ರನ್ನ ಕರೀತಾರೆ, ನೀವು ದಯವಿಟ್ಟು ಬನ್ನಿ, ದಲಿತರು ಜಾಸ್ತಿ ಇದ್ದೀರಿ, ನೀವೇನಾದರೂ ನಮ್ಮ ಜೊತೆ ಬಂದರೆ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿರ್ತಾರೆ. ಆವಾಗ ಏನಾಗುತ್ತೆ, ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗುವಂಥ ಚಾನ್ಸ್ ಆಗೋಗ್ಬಿಡ್ತದೆ. ಅದೇ ಥರ ನಮ್ಮ KH ರಂಗನಾಥ್ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷರಾಗಿದ್ದರು. ಪಾಪ ಅವರು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅವ್ರ ಮೇಲೆ ಹಲ್ಲೆ ಕೂಡ ನಡೆಯಕ್ಕೆ ಹೋಗುತ್ತದೆ, ಆರೋಪ ಬರುತ್ತೆ. ಪಾಪ ಅವರು ಕಾಂಗ್ರೆಸ್ ಪ್ರಚಾರಿಗೆ ನುಗ್ಗಿ ಗಲಾಟೆಗಳಾಗ್ತವೆ. ನಾವೆಲ್ಲ ಹುಡುಗರು, ವಿದ್ಯಾರ್ಥಿಗಳು, PUC ಓದ್ತಿದ್ದವರು. ಆ ಟೈಮಲ್ಲಿ ಏನಾಗುತ್ತೆ, ಇವ್ರು ವೀರೇಂದ್ರ ಪಾಟೀಲ್ ಪ್ರಾಬ್ಲಮ್ ಇದ್ದಾಗ ಇವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಆಶಾವಾದ ಇರುತ್ತದು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ, ಯಾವುದೇ ಜಾತಿಯವ್ರಿಗೂ ಕೂಡ ಆಡಳಿತ ಮಾಡುವಂಥ ಪ್ರಮುಖ ಹುದ್ದೆಯಲ್ಲಿ ನಮ್ಮವ್ರನ್ನ ಇರಬೇಕು ಅಂತ ಬಯಸೋದು ತಪ್ಪಲ್ಲ. ಅಲ್ಲೂ ಕೂಡ ವಂಚನೆ ಆಗೋ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗ್ಬಿಡ್ತಾರೆ. ಅದೇ ಥರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ತುಂಬ ಚೆನ್ನಾಗಿ ಚಾನ್ಸ್ ಇರುತ್ತದು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗೇ ಬಿಟ್ರು ಅಂತ ಅನ್ನುವಾಗ ಇಡೀ ರಾಜ್ಯದ ಸಮಸ್ತ ಶೋಷಿತ ಸಮುದಾಯ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಸೇನಾನಿಯಾಗಿ ಕಾರ್ಯಕರ್ತರಾಗಿರುವಂಥ ಸೈದ್ಧಾಂತಿಕ ಬದ್ಧತೆ, ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳ ಬಗ್ಗೆ ಅಪಾರ ಅರಿವಿರುವಂಥ
ಎಲ್ಲ ಸರ್ವ ಜನರ ಜೊತೆನೂ ಕೂಡ ಸ್ನೇಹ ಭಾತೃತ್ವದಲ್ಲಿ ಏನು ಫ್ರೆಟರ್ನಿಟಿ ಈಕ್ವಾಲಿಟಿ ಲಿಬರ್ಟಿ ಹೇಳ್ತೀವಿ ಆ ಥರ ನಡೆಯಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಆಗ್ತಾರೆ ಅಂತಿರ್ತಾರೆ. ಅದೇನು ಕಾಕದ ಚಕ್ ಅಂತ ಧರ್ಮ್ ಸಿಂಗ್ ಆಗೋಗ್ಬಿಡ್ತಾರೆ. ಅಲ್ಲೂ ಕೂಡ ನಮಗೆ ವಂಚನೆ ಆಗೋಗ್ಬಿಡ್ತದೆ. ಇನ್ನು 2013 ಅದು ಅವತ್ತಿನ ಲೆಕ್ಕಕ್ಕೆ ಹೋದರೆ ಇಡೀ ರಾಜ್ಯದಲ್ಲಿ ನೀವು ರಾಜಕೀಯ ಹಿನ್ನೋಟವನ್ನು ತಿರುವಾಗಿ ನೋಡಿದ್ರೆ, ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋದರೆ 2013 ಟೈಮ್ನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇರುತ್ತಾ ಅನ್ನೋ ಸ್ಥಿತಿ ಆಗೋಗ್ಬಿಟ್ಟಿರ್ತದೆ. ಅಂಥ ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಅಂದರೆ ಎಲ್ಲವೂ ಕೂಡ ಮುಳುಗೋಗುವಂಥ ಸ್ಥಿತಿಯಲ್ಲಿ ಅಧ್ಯಕ್ಷಗಿರಿಯನ್ನು ವಹಿಸ್ಕೊಂಡಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು 13ನೇ ಇಸ್ವಿನಲ್ಲಿ ಮಾಡಿದಂಥ ಕಾಂಗ್ರೆಸ್ ಪರ ಕೆಲಸಗಳು, ಕಾಂಗ್ರೆಸ್ ನಡಿಗೆ, ಜನರ ಕಡೆಗೆ ಆಗಿರ್ಬೋದು, ಪಾದಯಾತ್ರೆ, ಇವೆಲ್ಲವೂ ಕೂಡ ಜನಮುಖಿ ಕಾರ್ಯಗಳಿಂದ ಏನಾಯಿತು, ಮತ್ತು ಈ ಶೋಷಿತ ಸಮುದಾಯಕ್ಕೆ ಅವಾಗ ಒಂದು ಆಶಯ ಬಂದ್ಬಿಡ್ತು, ಆಸೆ ಹುಟ್ಬಿಡ್ತು. ಅದಾಗ ಅದು ಸ್ಪಾಂಟೇನಿಯಸ್ ಆಗಿ ಹುಡ್ತು. ಏನು ಆಸೆ ಹುಡ್ತು ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಬುದ್ಧರಿದ್ದಾರೆ. ಒಂದು ಲೆಕ್ಕಕ್ಕೆ ಕೇಳ್ಬೇಕಂದ್ರೆ ನಮ್ಮ ದಲಿತ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕೈ ಬಾಯಿ ಕಚ್ಚೆ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ, ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡಿದ್ದಾರೆ, ಸುಸಂಸ್ಕೃತ ಸಂಸಾರದಿಂದ ಬಂದಿದ್ದಾರೆ. ಈ ರಾಜ್ಯದಲ್ಲಿ ಮುಳುಗುವ ಅಡಗಾಗಿದ್ದಂಥ ಕಾಂಗ್ರೆಸ್ ಪಕ್ಷಕ್ಕೆ ಮರುಜೀವವನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಇವ್ರು ಆಗ್ತಾರೆ ಅಂತೇಳಿ ಇಡೀ ಸಮಸ್ತ ದಲಿತ ಸಮುದಾಯ ಹಿಂದೆ ನೋಡಿದೆ ಮುಂದೆ ನೋಡಿದೆ ಕಾಂಗ್ರೆಸ್ಗೆ ಅದ್ಭುತವಾದ ಜಯಮಾಲೆಯನ್ನು ಆಗ್ತದು. ಅದು ಏನು ಅಂದರೆ ಅವ್ರನ್ನ ಜನ ಸೋಲ್ಸಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವತ್ತಿನ ಕಾಲಮಾನದಲ್ಲಿ ಸೋಲ್ಸೋಕ್ಕೆ ಕೆಲವರು ಪ್ರಯತ್ನ ಬಿದ್ದದ್ದು ಅಂತ ಅನ್ನೋದು ಸುಳ್ಳೇನಲ್ಲ. ಅದು ಬಹಿರಂಗ ಸತ್ಯ. ನಿಜವಾಗಿ ಸೋಲ್ಸಿದ್ದಾರೆ ಅನ್ನೋದು ಜನರ ಮನಸ್ಸಿನಲ್ಲಿದೆ. ಹಾಗನ್ಬಿಟ್ಟು ತಳ ಸಮುದಾಯದವರು ಮುಖ್ಯಮಂತ್ರಿ ಮಾಡಿದ್ರಲ್ವಾ, ಉಪಮುಖ್ಯಮಂತ್ರಿ ಮಾಡಿದ್ರು ಸಮಾಧಾನಕರ. ಆದ್ರೆ ಜನರ ಆಶಯ ಏನಿತ್ತು, ಆದರೂ ಕೂಡ ಅವಾಗಲೂ ಜನ ಅದನ್ನು ಆರೋಗ್ಯಕರಿಗೆ ಸ್ವೀಕಾರ ಮಾಡಿದ್ರು. ಈಗೇನಾಗಾಯಿತು, ನಂತರದ ಬೆಳವಣಿಗೆಗಳೆಲ್ಲ ಗೊತ್ತು. 2013 ಸಿದ್ದರಾಮಯ್ಯ ಸಾಹೇಬರು CM ಆದರು. ತುಂಬ ಅದೊಂದು ರಾಜ್ಯಕ್ಕೆ ಒಂಥರ ಸುವರ್ಣ ಕಾಲ. ಅದು ಎಲ್ಲ ಭಾಗ್ಯಗಳನ್ನು, ರೈತರಿಗೆ ಕೃಷಿ ಭಾಗ್ಯ ಆಗ್ಬೋದು, ಜಾನುವಾರುಗಳಿಗೆ ಪಶು ಭಾಗ್ಯ ಆಗಿರ್ಬೋದು, ಕೊನೆಗೆ ರಾಜ್ಯದ ಪರಿಶಿಷ್ಟ ಜಾತಿ ಪಂಗಡದ ನೌಕರರಿಗೆ ಸುಪ್ರೀಂ ಕೋರ್ಟ್ ಬಡ್ತಿಗೆ ಸಂಬಂಧಪಟ್ಟಂತೆ ವ್ಯತಿರಿಕ್ತವಾದಂಥ ತೀರ್ಮಾನವನ್ನು ಕೊಟ್ಟಾಗ ಇವಾಗ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನದಲ್ಲಿ ಎಲ್ಲ ರಿವರ್ಸ್ ಹೊಡೆದೋಯ್ತು. ಅದರ ದಿಟ್ಟತನದಿಂದ ಒಂದು ಕಾಯ್ದೆಯನ್ನು ಮಾಡಿ ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ ಬಡ್ತಿಯನ್ನು ಕೊಟ್ಟಂತ ಬಡ್ತಿ ಭಾಗ್ಯ ಕೊಟ್ಟಿದ್ದು ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ. ಅದನ್ನು ಕೂಡ ನಾವು ಪ್ರಶಂಸೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಏನಾಗಿದೆ, ಒಂದು ಬೆಳವಣಿಗೆ ಬರ್ತಾ ಇದೆ. ಈ ಬೆಳವಣಿಗೆ ಎಲ್ಲ ಒಂದು ಕಡೆ ಈಗ ಸರ್ಕಾರ ಇದೆ. ಈಗ 2023ರಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಬಂದಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಜನಮುಖಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಇದಕ್ಕೆ ಸಮಸ್ತ ಎಲ್ಲರೂ ಕೂಡ ಪ್ರಶಂಸೆ ವ್ಯಕ್ತಪಡಿಸ್ತಾರೆ. ನಮ್ಮ ತಳ ಸಮುದಾಯ ಅಂತೂ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರೋ ಹುದ್ದೆ ಬಗ್ಗೆ ಯಾವತ್ತೂ ಕೂಡ ನೆಗೆಟಿವ್ ಮಾತಾಡಿದ್ದಿಲ್ಲ. ಅವರೇ ಮುಂದುವರಿಲಿ ಬಿಡಿ, ನಿಮ್ಮ ಸಮುದಾಯಕ್ಕೆ ಇಲ್ಲಿ ಪ್ರಶ್ನೆ ಬಂದಿರೋದು, ಈಗ ನಾವು ಅವ್ರು ಮುಂದುವರಿಯೋದನ್ನ ವಿರೋಧ ಮಾಡೋದಲ್ಲ. ಈಗ ಬದಲಾಯಿಸ್ತೀವಿ ಅನ್ನೋ ಕೂಗು ಅಲ್ಲಲ್ಲಿ ಎದ್ದು ಬರ್ತಾ ಇದೆ. ಬದಲಾಯಿಸ್ತೀವಿ ಅಂತ ಕೂಗು ಬರ್ತಾ ಇದೆ ಜನರಿಗೆ. ಅವಾಗ್ಲೇನೆ 2022ರಲ್ಲಿ ಚುನಾವಣೆ ಮಾಡುವಾಗ್ಲೂ ಕೂಡ ರಾಜ್ಯದಲ್ಲಿ ಈ ಬಾರಿ ದಲಿತರು ಮುಖ್ಯಮಂತ್ರಿ ಆಗ್ತಾರೆ. 2023 ಮಾತ್ರವಲ್ಲ, 2013ರಲ್ಲೂ ಹಾಗೆ ಹೇಳಿದ್ರು, 2018ರಲ್ಲೂ ಹೇಳಿದ್ದಾರೆ. ಬಂದೆ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟಿ, ಬಿಜೆಪಿ ಅವರು ಹೇಳಿದ್ದಾರೆ ನಮಗೆ ಅವಕಾಶ ಸಿಕ್ಕರೆ ಮಾಡ್ತೀವಿ ಅಂತ, ಕಾಂಗ್ರೆಸ್ನವರು ಕೂಡ ಖಂಡಿತ. ಆದ್ರೆ ಏನಾಗುತ್ತೋ, ಈ ಬಡವರಿಗೆ ಮೂತಿಗೆ ತುಪ್ಪ ಸವರೋದ್ರಲ್ಲೇ ಎಲ್ಲ ಸಂಸ್ಕೃತಿ ಆಗೋಗ್ಬಿಟ್ಟಿದೆ. ಹೊಟ್ಟೆ ತುಂಬ ಊಟ ಕೊಡೋ ಸಂಸ್ಕೃತಿ ಜಾತಿ ಮನಸ್ಸುಗಳಿಗೆ ಇನ್ನೂ ಬಂದಿಲ್ಲ. ಅವಾಗ ಏನಾಗಿತ್ತು, ಸಮಸ್ತ ಶೋಷಿತ ಸಮುದಾಯ ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾದ್ರೂ ಆಗ್ತಾರೆ, ಪರಮೇಶ್ವರ್ ಸಾಹೇಬರು, ಯಾಕೆಂದ್ರೆ ಅವಾಗ ವಂಚಿತರಾಗಿ ಹೋಗ್ಬಿಟ್ಟಿದ್ರು. ಆ ಪಕ್ಷದಲ್ಲೂ ಕೂಡ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಮನಸ್ಸುಗಳಿರುತ್ತೆ. ಈ ರಾಜ್ಯದಲ್ಲಿ ಬಹುತೇಕ ಇವತ್ತು ನಿರ್ಣಾಯಕ ಮತದಾರರಾಗಿದ್ದಾರೆ. ನೀವು ಹೇಳ್ತಿದ್ರಿ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರು, ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗರು ಅಂತ. ಆದ್ರೆ ಇಡೀ ಸಮಸ್ತ ಕರ್ನಾಟಕದಲ್ಲಿ ದಲಿತರು ನಿರ್ಣಾಯಕವಾಗಿದ್ದಾರೆ. ದಲಿತರು ಇವತ್ತೇನಾದ್ರು ಕಾಂಗ್ರೆಸ್ ಪಾರ್ಟಿ 100 ವರ್ಷಗಳನ್ನ ಮೀರಿದ ಇತಿಹಾಸ ಹೊಂದಿರುವಂತಹ ಕಾಂಗ್ರೆಸ್ ಪಾರ್ಟಿ ಇವತ್ತು ಉಳಿದಿದೆ ಅಂದ್ರೆ ಅಹಿಂದ ಸಮುದಾಯ, ಅಹಿಂದ ಸಮುದಾಯದಲ್ಲೂ ಕೂಡ ದಲಿತ ಸಮುದಾಯ ಯಾವತ್ತೂ ಕೂಡ ಕಾಂಗ್ರೆಸ್ನ ಕೈ ಬಿಟ್ಟಿದ್ದಿಲ್ಲ. ನೀವು ಹೇಳ್ತಾ ಇರೋದು ಒಂದೇ ಚುನಾವಣೆಯಿಂದ ಹಿಡಿದು ಇಲ್ಲಿಯ ತನಕ ಕೂಡ ಕಾಂಗ್ರೆಸ್ನ ಕೈ ಹಿಡಿದಿದ್ದೀವಿ, ನಮ್ಮ ಸಮುದಾಯಕ್ಕೆ ಒಂದು ಅವಕಾಶ. ಖಂಡಿತ ಬರ್ತೀನಿ ಸರ್. ಸುರೇಶ್ ಅವರೇ, ಯಾಕೆ ಬೇಕು ದಲಿತ CM? ಏನಿವತ್ತು ಇಂದಿರಾ ಗಾಂಧಿ ಕಾಲದಿಂದ ಕೂಡ ಕಾಂಗ್ರೆಸ್ನ ಕೈ ಹಿಡ್ಕೊಂಡು ನಡೆಸ್ಕೊಂಡ್ಬಂದಿದೆ ನಮ್ಮ ದಲಿತ ಸಮುದಾಯ. ಅವತ್ತಿನ ಬೆಳವಣಿಗೆಗಳಲ್ಲಿ ಹೆಚ್ಚಿನ ಕೂಗು
ಕೇಳ್ತಲೇ ಇದ್ದಾಗ ಈಗ ಏನು ಮಲ್ಲಿಕಾರ್ಜುನ್ ನಮ್ಮ ಹಿರಿಯ ನಾಯಕರು ಹೇಳಿದಾಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ತಪ್ಪೋಗ್ತದೆ 2000 ಇಸ್ವಿನಲ್ಲಿ. ಹಾಗೆ 2013ರಲ್ಲಿ ನಮ್ಮ ಪರಮೇಶ್ವರ್ ಸಾಹೇಬರು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಆಗ್ತಾರೆ. ಕಾಂಗ್ರೆಸ್ ಸರ್ಕಾರನ ಅಧಿಕಾರಕ್ಕೂ ತರ್ತಾರೆ. ತಂದಂಥ ಕಾಲದಲ್ಲಿ ಅವ್ರನ್ನ ಸೋಲಿಸುವಂಥ ಒಂದು ಕೆಟ್ಟ ಮನಸ್ಸುಗಳು ಸೋಲಿಸ್ತಾರೆ. ಆಗ ಅವ್ರಿಗೆ ಉಪಮುಖ್ಯಮಂತ್ರಿ ಕೂಡ ಆಗ್ತದೆ. ಅದು ನಮ್ಮ ಸಾಹೇಬ್ರು ಹೇಳ್ದಂಗೆ ಏನಂತ ಸಮಾಧಾನಕರವಾದಂಥ ಏನು ದಲಿತ ಸಮುದಾಯಕ್ಕೆ ಸಮಾಧಾನ ಆಗೋದಿಲ್ಲ. ಹಾಗಾಗಿ ಮತ್ತೆ 18ರಲ್ಲಿ ಬದಲಾವಣೆಗೆ ಆಗ್ತವೆ. 20ರವರೆಗೂ ಕೂಡ ನಮ್ಮ ಪರಮೇಶ್ವರ್ ಸಾಹೇಬ್ರ ಅಧ್ಯಕ್ಷರಾಗಿರ್ತಾರೆ 7 ವರ್ಷಗಳ ಕಾಲ. 23ರಲ್ಲಿ ಏನು ನಮ್ಮ ದಲಿತ ಮುಖ್ಯಮಂತ್ರಿ ಆಗ್ತಾರೆ. ಒಂದು ನಮ್ಮ ಕೆ ಶಿವರಾಮ್ ಸಾಹೇಬರು ಒಂದು ದಲಿತ ಸಿ ಎಂ ಬೇಕು ಅಂತ ಒಂದು ಒಕ್ಕೂಟ ಮಾಡಿಕೊಂಡು ಹೋರಾಟ ಮಾಡಿದರು. ಆ ಸಮಯದಲ್ಲಿ ಆ ಕನಸು ಇಡೀ ರಾಜ್ಯಕ್ಕೆ ತಲುಪಿತ್ತು. ಯಾವುದಾದ್ರೂ ಈ ಸಮಯದಲ್ಲಿ ಈ ಒಂದು ಬದಲಾವಣೆ ಆಗ್ತಾ ಇದೆ ಈ ರಾಜ್ಯದಲ್ಲಿ, ಏನಾದರೂ ನಮ್ಮ ಕಾಂಗ್ರೆಸ್ಸಿಂದ ನಮಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೆ ನಮ್ಮ ದಲಿತರಿಗೆ ಅನ್ನೋ ಕಾರಣದಿಂದ ಎಲ್ಲರೂ ಒಗ್ಗೂಡಿ ಕಾಂಗ್ರೆಸ್ ಪಕ್ಷನ 2023ರಲ್ಲಿ ಅಧಿಕಾರಕ್ಕೆ ತರ್ತಾರೆ. ತಂದಂಥ ಪಕ್ಷದಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗ್ತಾರೆ. ಮುಖ್ಯಮಂತ್ರಿಗಳಾದ ಸಮಯದಲ್ಲಿ ಅಲ್ಲಿ ಏನು ಬದಲಾವಣೆಗಳಾಗಿದ್ದಾವೆ ಅಂತ ಈ ಜನಕ್ಕೂ ಗೊತ್ತಿಲ್ಲ. ಆ ಒಂದು 4 ಗೋಡೆನಲ್ಲಿ ಆಗಿದೆ. ಈಗ ನಾವೇನು ದಲಿತ ಮುಖ್ಯಮಂತ್ರಿ ಬೇಕು ಅಂತ ಕೇಳ್ತಾ ಇಲ್ಲ, ಬದಲಾವಣೆ ಆದ ಸಮಯದಲ್ಲಿ ನಮಗೆ ಬೇಕು ಅಂತ ಕೇಳ್ತಾ ಇದ್ದೀವಿ. ಓಕೆ, ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ ಅಂದರೆ ಸಂತೋಷ. ಒಪ್ತೀರಿ ನೀವು ಅದನ್ನು? ಒಪ್ತೀವಿ. ಓಕೆ, ಅವರು ಕೂಡ ನಾನು ದಲಿತ ನಾಯಕ ಅಂತಲೇ ಹೇಳ್ತಾರೆ, ನಾನು ದಲಿತ ಮುಖ್ಯಮಂತ್ರಿ ನಾಯಕ ಅಂತ ಹೇಳ್ತಾರೆ. ಹೌದು. ಸೊ ಬದಲಾವಣೆ ಅಂತ ಬಂದಾಗ ಓಕೆ, ನಮ್ಮ ಖರ್ಗೆ ಸಾಹೇಬರು ಇರ್ಬೋದು, ನಮ್ಮ ಪರಮೇಶ್ವರ್ ಸಾಹೇಬರು ಇರ್ಬೋದು, ಕೆ ಎಚ್ ಮುನಿಯಪ್ಪರು ಇರ್ಬೋದು. ಸರ್ ಬಂದೆ ಸುರೇಶ್ ಅವರು ನೀವೇ ಹೀಗೆ ಹೇಳ್ತಾ ಇದ್ದೀರಿ, ಬದಲಾವಣೆ ಅಂತ ಬಂದರೆ ನಮ್ಮ ಸಮುದಾಯಕ್ಕೆ ಒಂದು ಸ್ಥಾನ ಬೇಕು ಅಂತ. ಬಟ್ ರಾಜಕೀಯ ನಾಯಕರುಗಳಲ್ಲಿ ಇಚ್ಛಾಶಕ್ತಿ ಇಲ್ವಲ್ಲ. ಸತೀಶ್ ಜಾರಕಿಹೊಳಿ ಹೋಗಿ ಕೇಳಿದ್ರೆ 2028ಕ್ಕೆ ಟ್ರೈ ಮಾಡ್ತೀನಿ ಅಂತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಬಂದು ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳಿದ್ರೆ, ಜಾತಿಯ ಕಾರಣಕ್ಕಾಗಿ ನಾನು ಮುಖ್ಯಮಂತ್ರಿ ಆಗೋದಾದ್ರೆ ಸಾಧ್ಯ ಇಲ್ಲ, ನಾನು ಬರಲ್ಲ ಅಂತ, ನನ್ನ ಅರ್ಹತೆಗೆ ಸ್ಥಾನ ಸಿಗಲಿ, ಜಾತಿಯ ಕಾರಣಕ್ಕಾಗಿ ನಾನು ಮುಖ್ಯಮಂತ್ರಿ ಆಗಲ್ಲ ಅಂತಾರೆ. ಮತ್ತೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಅವರು ಅವರ ನಡೆಯನ್ನು 2013ರಲ್ಲಿ ನೋಡಿದ್ದೀವಿ, ಇವತ್ತು ಕೂಡ ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಪರಮಾಪ್ತರವರು. ವಾಟ್ ನೆಕ್ಸ್ಟ್? ನಾಯಕರುಗಳಲ್ಲೇ ಇಚ್ಛಾಶಕ್ತಿ ಇಲ್ಲ ಅಂತ ಹೇಳಿದ್ರೆ ಸಮುದಾಯದ ಕಾರ್ಯಕರ್ತರು, ಸಮುದಾಯದ ಜನರು ಇವತ್ತು ಮಾತನಾಡಿದ್ರೆ ಏನು ಪ್ರಯೋಜನ ಅಂತ. ಸರ್ ಬರ್ತೀನಿ. ಈಗ ಬದಲಾವಣೆ ಬಯಸಿದ್ದೆ ಆದರೆ ಓಕೆ, 99% ಕಾಂಗ್ರೆಸ್ನ ಜೊತೆಯಲ್ಲಿದ್ದಂಥ ದಲಿತ ಸಮುದಾಯ ಕೇಳ್ತಾ ಇರೋದು ದಲಿತ ಮುಖ್ಯಮಂತ್ರಿ ಬೇಕು ಅಂತ. ಏನು 99% ಏನು 2023ರಲ್ಲಿ ನಮ್ಮ ಜನ ಈ ರಾಜ್ಯದಲ್ಲಿ ಮತ ಹಾಕಿದಾರಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ಬರಲಿ ಅಂತ, 146 ಸೀಟ್ಗೆ 136 ಆ ಸೀಟ್ಗೆ ಅವ್ರನ್ನ ಆಸೆ ಈಡೇರಿಸ್ಬೇಕಲ್ಲ, ಅವರ ಹಾಕಿರೋ ಋಣವನ್ನು ತೀರಿಸ್ಬೇಕಲ್ವಾ. 2013ರಲ್ಲಿ ಬಿಟ್ಟು ಹೋಯಿತು. 2023 ಆಲ್ರೆಡಿ 26 ಆಗಿದೆ. ಬದಲಾವಣೆ ಬಯಸಿದ್ದಲ್ಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದು ನಮ್ಮ ಹೋರಾಟ. ಇನ್ನಿಷ್ಟು ಆಲ್ರೆಡಿ ನಡೀತಾ ಇದೆ ಚರ್ಚೆ. ಇನ್ನು ಏನಾದರೂ ಅದೇ ಬದಲಾವಣೆ ಬಯಸಿದ್ದೆ ಅಂತ ಅಂದಾಗ ಹೋರಾಟಕ್ಕೆ ನಮ್ಮ ದಲಿತ ಸಮುದಾಯ ಇಳೀತದೆ. ಸರ್ ನನ್ನ ಪ್ರಶ್ನೆ ಏನು, ನಿಮ್ಮ ಇಚ್ಛಾಶಕ್ತಿ ಇದೆ, ನೀವು ಆಗಬೇಕು ಅಂತ ಬಯಸ್ತಾ ಇದ್ದೀರಿ, ಅದರಲ್ಲಿ ತಪ್ಪೇನಿಲ್ಲ, ಆಗಬೇಕು ದಲಿತ ಸಿ ಎಂ, ಅದರಲ್ಲಿ 2 ಮಾತಿಲ್ಲ. ಆದರೆ ನಾ ಹೇಳ್ತಾ ಇರೋದು ನಿಮ್ಮ ಒಕ್ಕೊರಲಿನ ಧ್ವನಿ ಏನಿದೆ ಅಲ್ವಾ, ಈ ಪ್ರಬಲ ಇಚ್ಛಾಶಕ್ತಿ ಏನಿದೆ ಅಲ್ವಾ, ಅದೇ ಸಮುದಾಯದ ಕಾಂಗ್ರೆಸ್ನ ಕೆಲ ನಾಯಕರು ಅಲ್ಲಲ್ಲಿ ಇಲ್ಲ ಅನ್ನೋದು ನನ್ನ ವಾದ. ಇಲ್ಲ, ಇಲ್ಲೇನು ಅಂದರೆ ನಮ್ಮ ನಾಯಕರುಗಳು ಬಹಿರಂಗವಾಗಿ ಘೋಷಣೆ ಮಾಡದೇ ಇರ್ಬೋದು. ನಮ್ಮ ನಾಯಕರುಗಳು ಯಾವುದೇ ಸಿದ್ಧಾಂತ ಪಕ್ಷದ ಶಿಸ್ತಿಗೆ ಒಳಪಟ್ಟುವಂಥ ವ್ಯಕ್ತಿಗಳು. ಈಗ ತಾವು ಹೇಳಿದ್ರಿ ಸತೀಶ್ ಜಾರಕಿಹೊಳಿ ಸಾಹೇಬರು ಪ್ರಜ್ಞಾವಂತರು, ವೈಚಾರಿಕ ಮನಸ್ಥಿತಿಯವರು, ಭಾರಿ ದೂರದೃಷ್ಟಿ ಇರುವಂಥವ್ರು. ಅವ್ರು 28ನೇ ಇಸ್ವಿಲಿಗೆ ಅಂದಿರೋದು ಕರೆಕ್ಟ್ ಆಗಿದೆ. ಆದರೆ ಎಲ್ಲ ನಾಯಕರು ಇಲ್ಲ ಅಂತ ಮನಸ್ಸಿಲ್ಲ ಅಂತ ಒಪ್ಕೊಳ್ಳೋದಲ್ಲ. ಈಗ ಪರಮೇಶ್ವರ್ ಸಾಹೇಬರು ಬಹಿರಂಗವಾಗಿ ಹೇಳಿದ್ದಾರೆ, ನಾನು ಕೂಡ ರೇಸ್ನಲ್ಲಿದ್ದೀನಿ, ಆದ್ರೆ ಡಿಸೈಡ್ ಮಾಡೋದು ಹೈಕಮಾಂಡು.
ಇಲ್ಲೇನಂದ್ರೆ ಎಲ್ಲರಿಗೂ ಆಸೆ ಇರುತ್ತೆ, ಎಲ್ಲರಿಗೂ ಕೂಡ ಎಲ್ಲ ಸಮುದಾಯದ ಮುಖ್ಯಮಂತ್ರಿಗಳನ್ನು ಕೂಡ ಆ ಸಮುದಾಯದ ಜನಗಳು ನೋಡಿದ್ದಾರೆ, ನಮ್ಮ ಸಮುದಾಯದವರು ಬಯಸ್ತಾ ಇದ್ದಾರೆ. ಎಲ್ಲರಿಗೂ ಇದೆ, ಕೆ ಎಚ್ ಮುನಿಯಪ್ಪ ಸರ್ಗೂ ಇದೆ, ಮಾದೇವಪ್ಪ ಸರ್ಗೂ ಇದೆ, ಪರಮೇಶ್ವರ್ ಸರ್ಗೂ ಇದೆ, ಖರ್ಗೆ ಸರ್ಗೂ ಕೂಡ ಇದೆ. ಅದ್ರಲ್ಲಿ ಏನು ಅಂದ್ರೆ ಕಾಂಗ್ರೆಸ್ ಹೈಕಮಾಂಡಿನ ನಡೆ ಎತ್ತ ಕಡೆ ಅಂತ. ಕಾಂಗ್ರೆಸ್ ಉಳಿದಿರೋದೇ ದಲಿತ ಸಮುದಾಯದಿಂದ. ಇಫ್ ಸಪೋಸ್ ನೀವು ಹೇಳ್ತಾ ಇರೋ ಹಾಗೆ ಇವ್ರಿಗೆ ಇಚ್ಛೆ ಇದೆ ಮುಖ್ಯಮಂತ್ರಿ ಆಗಬೇಕು ಅಂತ, ಎಲ್ಲವೂ ಓಕೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ನ ನಿಲುವು DK ಶಿವಕುಮಾರ್ ಹತ್ತ ಬಂತು ಅಂತ ಅಂದ್ಕೊಳ್ಳೋಣ. ವಾಟ್ ನೆಕ್ಸ್ಟ್? ಏನು ಮಾಡ್ತಾರೆ? ಏನಾದರೂ ಪಾರ್ಟಿಯನ್ನು ಬಿಟ್ಟು ಹೋಗಿ ನಾನು ಇನ್ನೊಂದು ಪಕ್ಷವನ್ನು ಕಟ್ಟಿ ಯಾರನ್ನೋ ಸೆಳಿತೀನಿ ಅನ್ನೋಂಥ ಲೆವೆಲಲ್ಲಿ ಇದೆಯಾ? ಇಲ್ಲ ನೋಡಿ, ಇದೇನು ಅಂದರೆ ನೀವು ಹೇಳಿದ್ರಲ್ಲ, ಮುಖಂಡರುಗಳು ಆ ಥರ ಕ್ರಮಕ್ಕೆ ಹೋಗಲ್ಲ. ಓಕೆ, ಮುಖಂಡರನ್ನ ಮಾಡಿರೋದು ಜನಸಮುದಾಯ. ಇವ್ರನ್ನ ನಮ್ಮ ಶೋಷಿತ ಸಮುದಾಯದ ಮುಖಂಡರು ಅಂತ ಗುರುತಿಸಿರೋದು ಜನಸಾಮಾನ್ಯರು. ಬೀದಿ ಬದಿಲ್ ಚಪ್ಪಲಿ ಹೊಲಿಯನಾಗಿ ಬರೋದು, ಹೊಲದಲ್ಲಿ ಕೂಲಿ ಮಾಡ್ತಿರೋರು ನಮ್ಮ ನಾಯಕರುಗಳು ಅಂತೇಳಿ ನಮ್ಮ ನಾಯಕರು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳ್ತಿದ್ದಾರೆ. ನಾವು ಹೇಳ್ತಾ ಇರೋದು ಇವರು ಬೇರೆ ಪಕ್ಷ ಗಿಕ್ಷ ಅಲ್ಲ, ಈ ಮತದಾರ ಬಂಧುಗಳಿದಾರಲ್ಲ, 1.5 ಕೋಟಿ ಪರಿಶಿಷ್ಟ ಪರಿಶಿಷ್ಟ ಪಂಗಡದ ಬಂಧುಗಳಿದಾರಲ್ಲ, ಈ ಬಹುತೇಕರು ಅಂದ್ರೆ 100% ಕಾಂಗ್ರೆಸ್ ಕಾಣ್ತಾವ್ರೆ ಅಂತ ನಾವು ಹೇಳೋದಿಲ್ಲ. ಅದು ಪ್ರಜಾಪ್ರಭುತ್ವ, ಅದೊಂಥರ ನೆಗೆಟಿವ್ ಆಗ್ಬಿಡುತ್ತೆ. ಈ ಜನ ಅವರಿಗೆ ಪಾಠ ಕಲಿಸ್ತಾರೆ. ಮುಂದಿನ ದಿನಗಳು ಈಗ ಏನಾದ್ರು ಈ ಸಮಸ್ತ ಶೋಷಿತ ಸಮುದಾಯದ ಈ ಮನವಿ ಇದೆ ನೋಡಿ, ನಾವು ಕೂಡ ಕೂಲಿ ಕೇಳ್ತಾ ಇದ್ದೀವಿ, ನಮ್ಮ ಶ್ರಮಕ್ಕೆ ಕೂಲಿ ಕೇಳ್ತಾ ಇದ್ದೀವಿ. ಈ ರಾಜ್ಯ ಎಲ್ಲಾ ಸಮುದಾಯದ ಮುಖ್ಯಮಂತ್ರಿಗಳನ್ನು ನೋಡಿದೆ, ನಮಗೂ ಗೊತ್ತಿದೆ. ದಲಿತ ಸಮುದಾಯಕ್ಕೆ ಒಬ್ಬ ದಲಿತ ಮುಖ್ಯಮಂತ್ರಿ ಆದಕ್ಕೆ ದಲಿತರೆಲ್ಲ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಮಾನತೆ ಹೊಂದ್ಬಿಡ್ತಾರೆ ಅಂತ ಏನಲ್ಲ, ಆದ್ರೂ ನೈತಿಕ ಧೈರ್ಯ. ಇವಾಗ ಬ್ರಾಹ್ಮಣ್ ರಾಮಕೃಷ್ಣ ಹೆಗಡೆ ಸರ್ ಮುಖ್ಯಮಂತ್ರಿ ಆಗಿದ್ರು, ಹಂಗಾರೆ ಬ್ರಾಹ್ಮಣರಲ್ಲಿ ಬಡವರು ಇಲ್ವಾ? ಇದ್ದಾರೆ. ಇವಾಗ ದೇವೇಗೌಡರು ಆಗಿದ್ರು ಇಲ್ವಾ? ಲಿಂಗಾಯತರು 8-9 ಬಾರಿ ಆದ್ರೂ ಕೂಡ ಲಿಂಗಾಯತ ಇದ್ದಾರೆ ಅಲ್ವಾ? ಈ ಹಿನ್ನೆಲೆಯಲ್ಲಿ ನಮ್ಮ ಜನ ನೈತಿಕ ಸ್ಥೈರ್ಯ, ಮಾರಲ್ ಸಪೋರ್ಟ್ ಇದು ನಮ್ಮವರೆಗೂ ಕೂಡ ಮುಖ್ಯಮಂತ್ರಿ ಕೊಡಬೇಕು, ಹೈಕಮಾಂಡ್ ಕನ್ಸಿಡರ್ ಮಾಡಬೇಕು. ಮಾತನಾಡ್ತಾ ಇದ್ದೀವಿ ದಲಿತ CM ಅದೃಷ್ಟ ಯಾರಿಗಿದೆ ಅಂತ. ಸುರೇಶ್ ಚಿಕ್ಕಣ್ಣ ಅವರೇ, ದಲಿತ CM ಮಾಡದೇ ಇರುವಲ್ಲಿ ಯಾರು ಆರೋಪಿಗಳು ಅನ್ನೋದನ್ನು ಒಂದು ಪಟ್ಟಿ ಮಾಡ್ತಾ ಇದ್ದೆ ನಾನು ಆವಾಗಲೇ. ಅವಕಾಶ ಯಾರಿಗಿತ್ತು, ಯಾರು ಕೈ ಚೆಲ್ಲಿದ್ರು ಅಂತ. ಒಂದು ಕಾಂಗ್ರೆಸ್ ಹೈಕಮಾಂಡ್, ಎರಡನೇದ್ದು ಕರ್ನಾಟಕದ ದಲಿತ ನಾಯಕರುಗಳು, ಮೂರನೆಯದ್ದು ಬೇರೆ ಬೇರೆ ಸಮುದಾಯದ ನಾಯಕರುಗಳು, ನಾಲ್ಕನೆಯದ್ದು ದಲಿತ CM ಮಾಡುವಲ್ಲಿ ನಮ್ಮ ಸಮಾಜ ತೋರುವ ನಿರ್ಲಕ್ಷ್ಯತನ. ಈ 4 ಜನ ಆರೋಪಿಗಳ ಸ್ಥಾನದಲ್ಲಿ ಬಂದ್ಬಿಡ್ತಾರೆ. ಏನಂತೀರಿ ನೀವು? ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಸಾಧ್ಯ ಆಗ್ತಿತ್ತು ಕಾಂಗ್ರೆಸ್ಗೆ. ಯಾಕಂದ್ರೆ ಈ ಹಿಂದೆ ಏನಾಗ್ತಿತ್ತು, ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಶಾಸಕರ ತಲೆ ಎಣಿಕೆಯಿಂದ ನಡೀತಾ ಇರಲಿಲ್ಲ. ಹೈಕಮಾಂಡ್ನಿಂದ ಏನು ಸಂದೇಶ ಬರ್ತಿತ್ತು ಅದನ್ನು ಒಪ್ತಾ ಇದ್ರು. ಅವತ್ತೇ ಅವಕಾಶಗಳಿತ್ತು. ಇದು 4ನೇ ಪಾಯಿಂಟ್ ಹೇಳಿದ್ರಲ್ಲ, ಅದು ನಾವು ಖಂಡಿಸ್ತೀವಿ. ಇಲ್ಲ, ಈ ಸಮುದಾಯ ಅಲ್ಲ, ಸಮಾಜದ ಕೆಲ ವರ್ಗಗಳು ಅಂತ ಹೇಳ್ತಾ ಇರೋದು. ಎಲ್ಲ ವರ್ಗಗಳು ಇರ್ಬೋದು, ಹಿತಶತ್ರುಗಳು ಅಂತ ಹೇಳ್ತೀವಲ್ಲ, ಅದನ್ನೇ ಹೇಳ್ತಾರೆ ದಲಿತ ಮುಖ್ಯಮಂತ್ರಿ ಆಗ್ಬಿಟ್ರೆ ನಾವೆಲ್ಲಿ ನಮ್ಮ ಆಸ್ಮಿತೆ ಕಳ್ಕೊಂಡ್ಬಿಡ್ತೀವಿ ಅಂತ. ಆದರೆ ಇಡೀ ರಾಜ್ಯದಲ್ಲಿ ನಿರ್ಣಾಯಕ ನಮ್ಮ ದಲಿತ ಸಮುದಾಯ. ಏನು ಮೈಸೂರು ಭಾಗ ಮತ್ತು ಉತ್ತರ ಕನ್ನಡ ಭಾಗ ಅಂತ ನೀವು ಹೇಳಿದ್ರಿ. ಆ ವಿಚಾರಕ್ಕೆ ಬಂದಂತೆ ಎರಡೂ ವಿಂಗಡಣೆ ಆದಾಗ ಮೂರನೇದು ಯಾವುದು? ದಲಿತ ಸಮುದಾಯ. ಇದೇ ನಿರ್ಣಾಯಕ ಅಲ್ವಾ? ಕರೆಕ್ಟು. ಹಾಗಾಗಿ ನಾವು 2028ಕ್ಕೆ ಯಾರ ಅಧ್ಯಕ್ಷತೆಯಲ್ಲಿ ಹೋಗ್ತದೋ, ಜಾರಕಿಹೊಳಿ ಅಧ್ಯಕ್ಷತೆ ಹೋಗಲಿ, ಬೇರೆ ಯಾರ ಅಧ್ಯಕ್ಷತೆಯನ್ನು ಹೋಗಲಿ, ನಮಗೆ ಬೇಡ ಆ ವಿಚಾರ. ಈಗ ಬದಲಾವಣೆ ಮಾಡಿದ್ದೇ ಆದಲ್ಲಿ ನಮ್ಮ ಹಿರಿಯ ರಾಜಕಾರಣಿ ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ಮತ್ತು ನಮ್ಮ ಕೆ ಎಚ್ ಮುನಿಯಪ್ಪರು ಇರ್ಬೋದು, ಅವ್ರಿಗೆ ಕೊಡಿ ಅನ್ನೋದು ಒಂದು ಬೇಡಿಕೆ ಇದೆ. ಮತ್ತು 2023ಕ್ಕೇನು ನಮ್ಮ ಜನ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರಲ್ಲ, ಅವರು ಕೂಡ ಸಮಾಧಾನ ಆಗ್ದಂಗೆ ಆಗುತ್ತೆ ದಲಿತ ಮುಖ್ಯಮಂತ್ರಿ ಆದರೆ. ಖರ್ಗೆ ಸಾಹೇಬರು ಈ ರಾಜ್ಯದ ಅವ್ರು ಹೇಳಿದ್ದು ಕರೆಕ್ಟಾಗಿದೆ. ನನ್ನ ಜಾತಿ ಮೇಲೆ ಕೊಡೋದಾದರೆ ನಾನು ಖಂಡಿತ ಬೇಡ, ಅವ್ರು ಹಿರಿತನಕ್ಕಾದ್ರೂ ಬೆಲೆ ಕೊಡಬೇಕಲ್ಲ. ಇಷ್ಟು ವರ್ಷ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರಲ್ಲ, ಪಕ್ಷದ ಹೈಕಮಾಂಡ್ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಅಂತಾರೆ ಅವರು. ಪಕ್ಷದ ಹೈಕಮಾಂಡ್ ಅಧ್ಯಕ್ಷರು ಮಾಡಿದ್ದಾರೆ. ಹೈಕಮಾಂಡ್ ಅವ್ರಿಗೆ ಅವ್ರ ಕೆಲಸ ಮಾಡೋದಕ್ಕೆ ಕೈ ಬಿಡಬೇಕು, ಅವ್ರದ್ದು ಫ್ರೀ ಹ್ಯಾಂಡ್ ಬಿಡಬೇಕು ಅಂತ ನಾನು ಹೇಳ್ತೀನಿ. ನಿಷ್ಠೆಗೆ ಗೌರವ ಕೊಡಬೇಕು. ನಾನು ಅದೇ ಪಾಯಿಂಟಿಗೆ ಬರ್ತಾ ಇದ್ದೆ. ನಿಷ್ಠೆ. ಎಸ್ ಸರ್. ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದರು. ನೀವು ಹೇಳ್ತಾ ಇರೋ ಪಾಯಿಂಟಿಗೆ ಆ್ಯಡ್ ಮಾಡೋದಾದರೆ, ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದೆ, ಏನು ಸರ್ ಹಿಂಗೆಲ್ಲ ಗಲಾಟೆ ಆಗ್ತಾ ಇದೆ, ಮುಖ್ಯಮಂತ್ರಿ ಬದಲಾವಣೆ ಎಲ್ಲ ಇತ್ಯಾದಿ.
ನನ್ನ ಕೈಯಲ್ಲಿ ಏನಿಲ್ಲ, ಹೈಕಮಾಂಡ್ ಕೈಯಲ್ಲಿದೆ ಅಂತಾರೆ. ಒಬ್ಬ AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಂಥ ಮಾತು ಇದು. ಇಲ್ಲ, ಈ ವಿಷಯ ಅಲ್ಲ ಅವ್ರು ಹೇಳ್ತಾ ಇರೋದು ಫ್ರೀ ಹ್ಯಾಂಡ್ ಕೊಡಬೇಕು ಅನ್ನೋ ವಿಚಾರ. ಹೌದು, ಖಂಡಿತ ಹೇಳ್ತೀವಿ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡೋದಕ್ಕೆ ಬಿಡಿ. AICC ಅಧ್ಯಕ್ಷನ್ ಮಾಡಿದಿರಲ್ಲ ನೀವು, ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಿ. ಅವ್ರೇನ್ ತೀರ್ಮಾನ ತಗೊಳಕ್ಕೆ ಅವ್ರಿಗೆ ಯಾಕೆ ಮತ್ತೆ ಬರ್ತೀವಿ, ಅವ್ರಿಗೆ ಯಾಕೆ ಅಧ್ಯಕ್ಷರು ಮಾಡಬೇಕು? ಈ ಕಾಂಗ್ರೆಸ್ಸು ಈ ದೇಶದಲ್ಲಿ ಅವ್ರನ್ನ ಗಾಂಧಿ ಕೂತ್ಕೊಂಡಿರೋ ಜಾಗದಲ್ಲಿ ಕುಂಡಿಸಿದ್ರಲ್ಲ, ಅವ್ರಿಗೆ ಫ್ರೀ ಹ್ಯಾಂಡ್ ಬಿಡಿ ಅಂದ್ರೆ ಅವ್ರ ತೀರ್ಮಾನ ತಗೊಳ್ಳೋದಕ್ಕೆ ಒಂದು ಫ್ರೀ ಹ್ಯಾಂಡ್ ಕೊಡಿ ಅಂತ ನಾವು ಕೇಳ್ತೀವಿ. ಆದರೆ ಸಾಹೇಬ್ರು ಏನು ಹೇಳ್ತಾರೆ ಅಂತಂದರೆ, ಈ ಗೊಂದಲಗಳಲ್ಲಿ ಈ ರಾಜ್ಯಕ್ಕೆ ನಾನೇ ಕೇಳಿದಂಥ ಆದ ಪಕ್ಷದಲ್ಲಿ ನನ್ನ ಸ್ವಾರ್ಥ ಆಗ್ತದೆ ಅಂತ ಸಾಹೇಬರು ಅವ್ರ ಕಡೆ ತೋರಿಸಿದ್ದಾರೆ. ಎಸ್, ಶಿವಶಂಕರ್ ಅವರೇ, ಒಂದು ಇನ್ಫಾರ್ಮೇಷನ್ ಇದೆ. 90ರ ದಶಕದಲ್ಲಿ ಒಬ್ಬ ರಾಜಕಾರಣಿ ಕಾಂಶಿರಾಮ್ ಅಂತ ಅವ್ರ ಹೆಸರು, ಪಂಜಾಬ್ನವರು, ಉತ್ತರ ಪ್ರದೇಶದಲ್ಲಿ ರಾಜಕಾರಣ ಮಾಡಿದವರು ಕಾಂಶಿರಾಮ್ ಅಂತ. ಅವರ ಒಂದು ಪ್ರಶ್ನೆನ ಯಥಾವತ್ತಾಗಿ ನಾನು ನಿಮಗೆ ಕೇಳ್ತೀನಿ. ಜಾತಿ ವ್ಯವಸ್ಥೆ ಇರುವ, ಶಿಕ್ಷಣ ಕಡಿಮೆ ಇರುವ, ಪ್ರಗತಿಪರ ಚಳುವಳಿ ಇಲ್ಲದ ಉತ್ತರ ಪ್ರದೇಶದಲ್ಲಿ ದಲಿತರು ಪಕ್ಷ ಕಟ್ಟಿದ್ದಾರೆ, ದಲಿತರು ಮುಖ್ಯಮಂತ್ರಿ ಆಗಿದ್ದಾರೆ. 12ನೇ ಶತಮಾನದಲ್ಲಿ ದಲಿತರ ಉದ್ಧಾರಕ್ಕೆ ಬಸವಣ್ಣನವರ ಕೊಡುಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ದಲಿತರಿಗೆ ಶಿಕ್ಷಣ, ಭೂಮಿಯನ್ನು ಕೊಟ್ಟಂತಹ ಭೂಮಿಯಲ್ಲಿ ಕರ್ನಾಟಕದಲ್ಲಿ ಇದುವರೆಗೂ ದಲಿತ ಮುಖ್ಯಮಂತ್ರಿ ಯಾಕೆ ಆಗಿಲ್ಲ ಅಂತ ಯಾರು ಕೇಳೋ ಪ್ರಶ್ನೆ? ಕಾಂಶಿರಾಮ್ ಅವರು ಕರ್ನಾಟಕದ ದಲಿತ ಮುಖಂಡರಿಗೆ ಕೇಳುವಂಥ ಪ್ರಶ್ನೆ. ಎಂಥ ವಿಪರ್ಯಾಸ ನೋಡಿ. ಹೌದು, ಎಲ್ಲಿ ದಲಿತ ಚಳುವಳಿಗಳಾಗಿತ್ತು, ಪ್ರಗತಿಪರ ಚಳುವಳಿಗಳಾಗಿತ್ತು, ಎಲ್ಲಿ ದಲಿತರಿಗೆ ಸಮಾನ ಅವಕಾಶಗಳು ಸಿಗಬೇಕು ಅಂತ ಬೋಧಿಸಲಾಗಿತ್ತು, ಅಂಥ ನಾಡಿನಲ್ಲಿ ಇವತ್ತಿನ ತನಕ ದಲಿತ ಮುಖ್ಯಮಂತ್ರಿ ಆಗಿಲ್ಲ, ಬೇರೆ ಬೇರೆ ಕಾರಣಗಳಿಗಾಗಿ. ಇದೇನು ಅಂದರೆ, ಉತ್ತರ ಪ್ರದೇಶದ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಪರಿಸ್ಥಿತಿ ಬೇರೆ ಇತ್ತು. ಓಕೆ, ಕಾಂಶಿರಾಮ್ ಸಾಹೇಬರು ಅಂಬೇಡ್ಕರ್ ಅವರು ಈಗ ಕಾರ್ಲ್ ಮಾರ್ಕ್ಸ್ ಬರೆದಿದ್ದನ್ನು ಹೆಂಗೆ ಲೆನಿನ್ ಅನುಷ್ಠಾನ ಮಾಡಿದ್ರು, ಅಂಬೇಡ್ಕರ್ ಬರೆದಿದ್ದನ್ನು ಅನುಷ್ಠಾನ ಮಾಡಿದಂಥ ಕೀರ್ತಿ ರಾಷ್ಟ್ರದಲ್ಲಿ ತಳ ಸಮುದಾಯದಲ್ಲಿ ಶತಮಾನಗಳಿಂದ ಮೂಕರಾಗಿದ್ದಂಥ ಜನರಿಗೆ ಧೈರ್ಯ ತುಂಬಿದ್ದು ಕಾಂಶಿರಾಮ್ ಅವರು ಲ್ಯಾಬೊರೇಟರಿ ಥರ ಉತ್ತರ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿದ್ರು. ಅಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ಸಂಘಟನೆ ಮಾಡಿದ್ರಿಂದ ಅಲ್ಲಿ ಏನಾಯಿತು, ಮುಖ್ಯಮಂತ್ರಿ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಅವಕಾಶ ಆಯಿತು. ಬಟ್ ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲೋ ಒಂದು ಕಡೆ ನಾವು ಕೂಡ ಸ್ವಯಂ ವಿಮರ್ಶೆನ ಮಾಡ್ಕೋಬೇಕಾಗಿದೆ. ಇವತ್ತು ದಲಿತ ಚಳವಳಿ ಆಗಲಿ ಕಳೆದ 50 ವರ್ಷ ಆಗಿದೆ. ನಮ್ಮಲ್ಲಿ ಏನಾಗಿದೆ, ನಾವು ರಾಜಕೀಯ ಶಕ್ತಿಯಾಗಿ ಬೆಳೆಯೋಕ್ಕೆ ಹೋಗಲಿಲ್ಲ. ಇಲ್ಲಿ ಒಂದು ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಅಂತ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಕೂಡ ಇವತ್ತೇನಾದರೂ ತಳ ಸಮುದಾಯದವನು ಸ್ವಲ್ಪ ಧ್ವನಿ ಎತ್ತು ಮಾತಾಡ್ತಿದ್ದಾನೆ ಅಂದರೆ ದಲಿತ ಚಳವಳಿಗಳಿಂದನೇ. ಇವತ್ತು ಅದೇ ದಲಿತ ಚಳವಳಿಗಳು ಕೂಡ ಒಗ್ಗಟ್ಟಾಗ್ತಿವೆ. ಒಗ್ಗಟ್ಟಾಗ್ಬಿಟ್ಟು ರಾಜಕೀಯ ಶಕ್ತಿಯಾಗಿ ಬೆಳೆಯೋಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತಿವೆ. ಅದನ್ನ ದೇವನೂರು ಮಹಾದೇವ್ ಸರ್ ಆಗಿರ್ಬೋದು, ಹಿಂದೆ ಬಿ ಕೃಷ್ಣಪ್ಪ ಸಾಹೇಬ್ರು ಕೂಡ ಪ್ರಯತ್ನವನ್ನ ಬಿಟ್ಟಿದ್ದಾರೆ, ಇದು ಮಾಡಿದ್ದಾರೆ. ಅವರು ಸಿದ್ಧಲಿಂಗಯ್ಯ ಸರ್ ಎಲ್ಲ ಶ್ರಮವನ್ನು ಬಿದ್ದಿದ್ದಾರೆ. ಇಲ್ಲೇನು ಅಂದರೆ, ಕರ್ನಾಟಕದಲ್ಲಿ ಆ ದಿನವೂ ಬರುತ್ತೆ, ಆದ್ರೆ ಎಲ್ಲ ಒಂದು ಕಡೆ ಏನಾಗುತ್ತೆ, ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಹೇಳಿದೆ. ಕರ್ನಾಟಕದ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಪರಿಸ್ಥಿತಿಗಳೇ ಬೇರೆ ಇದೆ. ಇಲ್ಲಿ ರಾಜಕೀಯ ಶಕ್ತಿಯಾಗಿ ಹೊರ ಹೊಮ್ಮಬೇಕು ಅಂದರೆ ಸ್ವಲ್ಪ ಕಾಲಮಾನ ಬೇಕಾಗುತ್ತದು. ಇಲ್ಲಿ ಇದ್ದದ್ರಲ್ಲಿ ಏನು ಅಂದರೆ, ನಮ್ಮ ತಳ ಸಮುದಾಯಕ್ಕೆ ಇವಾಗ 3 ಜನ ಇರ್ತಾನೆ, ಒಬ್ಬ ಕೈ ಕತ್ತರಿಸೋನ್ ಇರ್ತಾನೆ, ಒಬ್ಬ ತಲೆ ಕಡಿಯೋನ್ ಇರ್ತಾನೆ, ಒಬ್ಬ ಪರ್ಚೋನ್ ಇರ್ತಾನೆ. ಪರ್ಚೋನ್ನ ಹಿಡ್ಕೊಳ್ಳೋ ಅಂಥದ್ದು ಬದುಕೋನ್ ಲಕ್ಷಣ ಅಂತೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಜನ ರಾಜಕೀಯ ಶಕ್ತಿಯಾಗಿ ಬೆಳಿಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡೇನೆ ಇರೋಂಥ ಈ ಕಾಂಗ್ರೆಸ್ನಂಥ ಸರ್ಕಾರ ಪಕ್ಷವನ್ನು ಕೂಡ ಬೆಂಬಲಿಸ್ತಾ ಇದ್ದಾರೆ. ಅದನ್ನ ಈ ಹೈಕಮಾಂಡ್ ಆಗಲಿ ಕಾಂಗ್ರೆಸ್ ಪಕ್ಷದವರು ಬಲಹೀನತೆ ಅಂತ ಪರಿಗಣಿಸ್ಕೋಬಾರ್ದು. ಜನ ರಾಜಕೀಯವಾಗಿ ಒಗ್ಗಟ್ಟಾಗುವಂಥ ದಿನ ಹತ್ರ ಇದ್ದೇ ಇದೆ. ಅದು ಅದನ್ನೇನು ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಗ್ಗೆ ಮಾತನಾಡೋದು ಬೇಡ ಸರ್. 2028 ಚುನಾವಣೆ ಬರುತ್ತೆ, ಬಿಜೆಪಿಗೆ ಅವಕಾಶ ಇದೆ ಅಲ್ವಾ? ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ, ಗೋವಿಂದ ಕಾರಜೋಳ ಇದ್ದಾರೆ, ನಾರಾಯಣ ಸ್ವಾಮಿ ಸಂಸದರಾಗಿದ್ದರು ಚಿತ್ರದುರ್ಗದಿಂದ ನಿರಂತರವಾಗಿ. ಅಂಥವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಕ್ತು, ಆಮೇಲೆ ಕಸ್ಕೊಂಡಿದ್ರು, ಅದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು, ಅದ್ರ ಬಗ್ಗೆ ಚರ್ಚೆಗಳೆಲ್ಲ ಆಗಿದೆ. ಬಿಜೆಪಿಲೂ ಅವಕಾಶ ಇದೆ ಅಲ್ವಾ? ಅಲ್ಲ, ಅಲ್ಲೂ ಅವಕಾಶ ಇದೆ. ಇಲ್ಲಿ ಏನಾಗ್ತದೆ, ಸ್ವತಂತ್ರ ನೇಳದಲ್ಲ 78 ವರ್ಷದಿಂದ ಈ ಬಂಡವಾಳಶಾಹಿ, ಜಾತಿವಾದಿ, ಕೋಮುವಾದಿ ಪಕ್ಷಗಳು ಏನಾಗ್ಬಿಟ್ಟಿದೆ, ಅವಕಾಶವಾದಿ ಪಕ್ಷಗಳು ಟೇಕನ್ ಇಟ್ ಗ್ರ್ಯಾಂಟ್ ಅಂತ ಈ ಬಡ ಸಮುದಾಯದ ಮುಗ್ಧತೆಯನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದು ಹೆಚ್ಚು ಸಾಬೀತಾಗ್ತಾ ಇದೆ. ಇದು ಆಕ್ಚುಲಿ ಹಿಂದೆ ಬಿಜೆಪಿಲೂ ಕೂಡ ಬಂಗಾರು ಲಕ್ಷ್ಮಣನವ್ರನ್ನ ಕೆಪಿ ಅಧ್ಯಕ್ಷರು ಮಾಡಿದ್ರು. ಯಾವುದೋ ತೇಲ್ಕದಲ್ಲಿ ಟಕ್ಕಂತ ಅವ್ರನ್ನ ಮುಳುಗಿಸ್ಬಿಟ್ಟಿದ್ರು. ಅದು ರಾಜಕೀಯದ ಮಾತದು. ಅದೇನಾಗ್ತದೆ, ಯಾಕೆಂದ್ರೆ ಜನರು ಕೂಡ ನಮ್ಮ ಸಮುದಾಯ
ಸಮುದಾಯದಲ್ಲಿ ಸಾಮಾಜಿಕವಾಗಿ ಸ್ವಲ್ಪ ವೈಚಾರಿಕತೆ ಸ್ವಲ್ಪ ಕೊರತೆ ಇದ್ದಿದ್ರಿಂದ ಪರಿಣಾಮ ಆಗ್ತಿತ್ತು. ಈಗ ನಾವು ಅದನ್ನೇ ಕೇಳ್ತಾ ಇರೋದು. ಇವತ್ತಿನ ಪರಿಸ್ಥಿತಿ ಒಳಗಡೆ ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆ, ಚೆನ್ನಾಗಿ ನಡೀತಾ ಇದೆ, ಮುಖ್ಯಮಂತ್ರಿಗಳು ಕೂಡ ಚೆನ್ನಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಅದರಲ್ಲಿ ಯಾವುದೇ ಸಮುದಾಯದವರು ದ್ವಂದ್ವ ಮಾತಿಲ್ಲ. ಯಾರೋ ಬೇಕು ಅಂತ ಮಾತಾಡ್ಬೇಕೆ ಹೊರತು ಪ್ರಾಮಾಣಿಕ ಅವನು ಒಕ್ಕಲಿಂದ ಮಾತಾಡಲ್ಲ, ಪ್ರಚಾರಕ್ಕೆ ಮಾತಾಡ್ಬೋದು ಅಂಥದ್ದು. ಇಲ್ಲಿ ಇಂಥ ಪರಿಸ್ಥಿತಿ ಒಳಗಡೆ ಏನಾದರೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಮುಖ್ಯಮಂತ್ರಿಯನ್ನು ಬದಲಾಯಿಸಿದ್ದೇ ಆದಲ್ಲಿ ಈ ಜನಕ್ಕೆ, ಈ ಸರ್ಕಾರಕ್ಕೆ, ಈ ಪಕ್ಷಕ್ಕೆ ತಳಪಾಯ ಆಗಿರುವಂಥ ಮೂಲ ಆಗಿರುವಂಥ ದಲಿತರಿಗೆ ಒಬ್ರಿಗೆ ಮುಖ್ಯಮಂತ್ರಿ ಕೊಡಲೇಬೇಕು ಅನ್ನೋದು ನಮ್ಮ ಮನಸ್ಥಿತಿ. ಎಸ್ ಸುರೇಶ್ ಅವರೇ, ಬಿಜೆಪಿಯವರು ಹೇಳ್ತಾರೆ ಬಿಜೆಪಿಯಿಂದ ಮಾತ್ರ ದಲಿತ ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯ ಅಂತ. ನೋ ಕಾಂಗ್ರೆಸ್ನಿಂದ ಮಾತ್ರ ದಲಿತ ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯ ಅಂತ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದೆಯಾ ದಲಿತ ಸಮುದಾಯವನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳು? ನೀವು ಹೇಳಿದ ಖಂಡಿತ ಹೌದು. ಆದರೆ ಒನ್ ಟೈಮ್ ರಮೇಶ್ ಜಿಂಜಿಗಿರಿ ಸಾಹೇಬರು ಸಂಸದರಾಗಿ ಅವರು ಕೂಡ 7 ಸತ ಸಂಸದರಾಗಿ ಬರ್ತಾರೆ ವಿಜಯಪುರದಿಂದ. ಅವರು ಕೂಡ ಹೇಳ್ತಾರೆ ದಲಿತ ಸಮುದಾಯದಲ್ಲಿ ಮುಖ್ಯಮಂತ್ರಿ ಬೇಕೇ ಬೇಕು ಅಂತ ನಮ್ಮ ಪಕ್ಷದಲ್ಲಿ ನಾನು ಕೂಡ ಬೇಡಿಕೆ ಇಟ್ಟಿದ್ದೀನಿ, ಇದು ಮಾಡದಿರ್ತೇನೆ ಅಂತ ಕೂಡ ಹೇಳ್ತಾರೆ. ಈ BJPನಲ್ಲೂ ಕೂಡ ದಲಿತರನ್ನ ಮುಖ್ಯಮಂತ್ರಿ ಮಾಡೋದ್ರಲ್ಲಿ ಯಾವುದು ನಾವೇನು ಆ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋದು ಕನಸೋದು, ಅದನ್ನು ನಾನು BJPನಲ್ಲಿ ಕಾಣೋದಿಲ್ಲ ಅಂತ ಈ ಸಮುದಾಯ ಹೇಳ್ತದೆ. ಓಕೆ, ಈ ಸಮುದಾಯ ಹೆಚ್ಚಿನದಾಗಿ ಇನ್ಫಾರ್ಮೇಶನ್ ದೇಶದ ಯಾವುದೇ ರಾಜ್ಯಗಳಲ್ಲಿ ದೇಶದ ಯಾವುದೇ ರಾಜ್ಯಗಳಲ್ಲಿ ಬಿಜೆಪಿ ಇದುವರೆಗೂ ದಲಿತ ಮುಖ್ಯಮಂತ್ರಿಯನ್ನ ಮಾಡಿಲ್ಲ. ಮಾಯಾವತಿಯವರಿಗೆ ಬೆಂಬಲ ಕೊಟ್ಟಿದ್ರು, ಅವರು ಮುಖ್ಯಮಂತ್ರಿ ಆಗಿದ್ರು, ಬೆಂಬಲಿತ ಪಕ್ಷ ಆಗಿದ್ರು. ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ 9 ಜನ ದಲಿತ ಸಚಿವರಿದ್ದಾರೆ, ಆದ್ರೆ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ರೆ ಉಪಮುಖ್ಯಮಂತ್ರಿಗಳನ್ನ ಮಾಡಿದ್ದಾರೆ, ಆದ್ರೆ ಬಿಜೆಪಿಯಿಂದ ದಲಿತ ಮುಖ್ಯಮಂತ್ರಿ ಇದುವರೆಗೂ ಕೂಡ ಆಗಿಲ್ಲ. ಹೌದು, ಖಂಡಿತ. ಹಾಗಾಗಿ ಕಾಂಗ್ರೆಸ್ ಪಂಜಾಬ್ನಲ್ಲಿ ಮಾಡಿದೆ, ಮಹಾರಾಷ್ಟ್ರದಲ್ಲಿ ಸುಶೀಲ್ ಕುಮಾರ್ ಶಿಂದೆ ಮಾಡಿದೆ, ಆಂಧ್ರ ಪ್ರದೇಶದಲ್ಲಿ ಮಾಡಿದೆ, ಬಿಹಾರದಲ್ಲಿ ಮಾಡಿದೆ. ಹಾಗೆ ಈ ಸಮುದಾಯ ಒಪ್ಪಬೇಕಲ್ಲ ಆ ಪಕ್ಷವನ್ನ. ಒಪ್ಪಿದ ಪಕ್ಷ ಯಾವುದು ಅಂತಂದ್ರೆ ಉಳುವನೆ ಒಡೆಯ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇಂದಿರಾ ಗಾಂಧಿ ಕೊಟ್ಟಂತ ಆಸ್ತಿಗಳು ಅವರೆಲ್ಲ ಸ್ವೀಕಾರ ಮಾಡಿದಂಥ ನಮ್ಮ ಜನ ಇವತ್ತು ಇಂದಿರಾ ಗಾಂಧಿನ ನೆನೆಸ್ಕೊಂತಾರೆ. ಓಕೆ, ಇಂದಿರಾ ಗಾಂಧಿ ಯಾಕಂದರೆ ನಮ್ಗೆ ಊಟ ಕೊಟ್ಟಿದ್ದಾರೆ, ಜಮೀನು ಕೊಟ್ಟಿದ್ದಾರೆ, ಅದರಿಂದ ನಾವು ಈ ಪಕ್ಷಕ್ಕೆ ನಾವು ನಾವು ಮತವನ್ನು ಕೊಡಬೇಕು ನಮ್ಮ ಜನಕ್ಕೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಮ್ಮ ಅಳುಬ್ರೆಲ್ಲ ತುಂಬ ಜನ ಅದನ್ನು ನೆನೆಸ್ಕೊತಾರೆ. ಓಕೆ, ಅಲ್ಲಿ ನೆನೆಸ್ಕೊಳ್ಳೋದೇ ಎನ್ಕ್ಯಾಚ್ ಮಾಡಿಕೊಂಡು ಇವರು ನಮ್ಮ ದಲಿತ CMನ ಕುಗ್ಗಿಸ್ತವಂಥ ಕೆಲಸವನ್ನು ಆಗ್ತಾ ಇದೆ. ಬದಲಾವಣೆ ಬಯಸಿದಲ್ಲಿ ನಮ್ಮ ದಲಿತ CM ಬೇಕು ಅಂತ ನಮ್ಮ ಸಾಹೇಬ್ರು ಹೇಳ್ದಂಗೆ ಬೇಕು ಅನ್ನೋದು ನಮ್ಮ ವಾದ. ಬಟ್ ಚುನಾವಣೆಗಳು ಬಂದಾಗ ನೀವು ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಬೇಕು. ನೀವು ಕಳೆದ ಬಾರಿ ಈ ಆಶ್ವಾಸನೆ ಕೊಟ್ಟಿದ್ರಪ್ಪ, ಈ ಬಾರಿ ಮಾಡಿಲ್ಲ ನೀವು ಅಂತ. ನೀವು ನಿಮ್ಮ ಸಮುದಾಯದವರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಮುಖಂಡರುಗಳಾಗಿರ್ಬೋದು, ನಿಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಹೊರಗೆ ಹಾಕಬೇಕು ಅಂತ. ಇಲ್ಲ, ಇಲ್ಲಿ ಮಾತಾಡ್ತೀನಿ. ಈಗ ರಾಜಕೀಯ ಮನಸ್ಥಿತಿಯನ್ನು ಹೊರಗಡೆ ಹಾಕೋ ಕಾಲ ಬಂದ್ಬಿಟ್ಟಿದೆ. ಈಗ ಬಂದ್ಬಿಟ್ಟಿದೆ ಅಲ್ಲ ಸರ್, ಶಕ್ತಿ ಪ್ರದರ್ಶನ ಆಗುತ್ತೆ. ಈಗ ನೋಡಿ, ರಾಜಕೀಯವಾಗಿ ಹೇಳ್ಬೇಕು ಅಂದ್ರೆ ಇವಾಗ ಕೇಳ್ತಾ ಇದ್ದಾರೆ. ಈಗ ದಲಿತ ಮುಖ್ಯಮಂತ್ರಿ ಕೂಗು ಹಲವಾರು ವರ್ಷಗಳಿಂದ ತೆವಳುತ್ತಿತ್ತು, ಇವತ್ತು ವೇಗವಾಗ್ತಾ ಇದೆ. ಇದು ನಿಮ್ಗೂ ಗೊತ್ತಿದೆ. ಎಲ್ಲೋ ಒಂದ್ ಕಡೆ ಒಂದು ಮೀಟಿಂಗ್ ಮಾಡೋದು, ಎಲ್ಲೋ ಒಂದ್ ಕಡೆ ಇತ್ತು, ಇವತ್ತು ಹಂಗಾಗ್ತಿಲ್ಲ. ರಾಜ್ಯದ ಮೂಲೆಗಳಲ್ಲಿ ಎದ್ದೊಳ್ತಾ ಇದೆ, ಶಬ್ದ ಎದ್ದೊಳ್ತಾ ಇದೆ. ಇದು ರಾಜ್ಯದಲ್ಲಿ ಈ ಬಾರಿ ಮುಖ್ಯಮಂತ್ರಿ ಬದಲಾಗಿದ್ದೆ, ಅದಲ್ಲಿ ದಲಿತರು ಮುಖ್ಯಮಂತ್ರಿ ಕೊಡ್ಲೇಬೇಕು ಅಂತ. ಕೊಡದಿದ್ರೆ ಏನಪ್ಪ ಮಾಡ್ತಿದೆ ಅಂದ್ರೆ ನಮಗೊಂದು ಅವಕಾಶ ಇದೆ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಅಂತ. ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಿದೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಿದೆ, ಪುರಸಭೆ ಚುನಾವಣೆಗಳೆಲ್ಲ ಬರ್ತಾ ಇದೆ. ನಾವು ಬರೀ ವೋಟ್ ಬ್ಯಾಂಕ್ ಅಲ್ಲ, ನಾವು ನಮ್ಗೇನಾದ್ರು ಕೋಪ ಬಂದ್ರೆ ಏಟ್ ಬ್ಯಾಂಕು ಕೂಡ ಅಂತ ತೋರಿಸೋ ಅವಕಾಶ ಸಿಗ್ತಾ ಇದೆ. ಈಗ ಮಾಡ್ತಾರೆ ಜನ. ಅದನ್ನ ಹೈಕಮಾಂಡ್ ದೂರದೃಷ್ಟಿ ಇಟ್ಕೊಂಡು ಪರಿಗಣಿಸ್ಬೇಕಾಗಿದೆ. ಈಗ ಯಾಕೆ ಜನರಿದಾರಲ್ಲ, ಈ ಜನರ ಮನಸ್ಥಿತಿ ಏನು, ಯಾಕೆ ಕೇಳ್ತಿದ್ದಾರೆ, ಮುಖ್ಯಮಂತ್ರಿ ಹುದ್ದೆನ ಯಾಕೆ ಕೇಳ್ತಾ ಇದ್ದಾರೆ, ಏನು ಯಾರೋ ಒಬ್ಬರ ಇವಾಗ ನಮ್ಮಲ್ಲಿ ಎಲಿಜಿಬಿಲಿಟಿ ಇಲ್ವಾ? ಇಲ್ಲಪ್ಪ, ದಲಿತರು ಮುಖ್ಯಮಂತ್ರಿ 78 ವರ್ಷ ಆದ್ರೆ ಯಾಕೆ ಕೊಡಲಿಲ್ಲ ಅಂದರೆ, ಪಂಜಾಬಲ್ಲೇನೋ ಕೊಟ್ಟು, ಹರಿಯಾಣ ಕೊಟ್ಟು, ಮಹಾರಾಷ್ಟ್ರ ಕೊಟ್ಟು, ಬಿಹಾರ್ ಕೊಟ್ಟಿದ್ವಿ, ಇಲ್ಲೇ ಕೊಡೋಕ್ಕಾಗಲ್ಲ ಅಂದರೆ ಇಲ್ಲಿ ಅರ್ಹತೆ ಇಲ್ಲ ಅವ್ರಿಗೆ. ಮುಖ್ಯಮಂತ್ರಿ ಅಭ್ಯರ್ಥಿಗಳು ಬರೀ ಮಂತ್ರಿಗಳಾಗೋದು,
ನಮಗೂ ಗೊತ್ತಿದೆ ಈ 78 ವರ್ಷದಲ್ಲಿ ಯಾವುದೋ ಒಂದು ವರ್ಗ ಹಿಡ್ಕೊಂಡಿದ್ದಂಥ ಆಡಳಿತವನ್ನ ಹಿಂದುಳಿದ ವರ್ಗದವ್ರು ಹಿಡ್ಕೊಳಕ್ ಬರ್ಬೇಕಾದ್ರೆ ಭಾರಿ ಶ್ರಮ ಬಿದ್ದಿದೆ. ಈಗ ದಲಿತರು ಹಿಡ್ಕೊಳ್ಳೋದು, ನೆಕ್ಸ್ಟ್ ಸ್ವಲ್ಪ ಸಂಖ್ಯಾತರು ಹಿಡ್ಕೊಳ್ಳೋ ದಿನ ಬಂದೇ ಬರುತ್ತೆ. ಈಗ ಹೇಳ್ಬೇಕಾಗಿದೆ ಹೈಕಮಾಂಡ್, ಯಾಕೆ ಕೊಡಕ್ಕಾಗಲ್ಲ ಅಂತಾದ್ರೂ ಹೇಳ್ಬೇಕಲ್ಲ. ಈ ಚರ್ಚೆ ನಡೀತಾ ಇದೆ. ಸರ್, ನಿರ್ಧಾರ ತೆಗೆದುಕೊಳ್ಳೋರೇ ದೆಹಲಿಯಲ್ಲಿ ಕೂತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಿರ್ಧಾರ ತೆಗೆದುಕೊಳ್ಳೋರು, ಅವ್ರಿಗೆ ಅವಕಾಶ ಇದೆ. ಹೌದು, ನಮ್ಮ ಮನವಿ ಅದೇನೆ. ಇಲ್ಲ ಅವರಾದ್ರೂ ಈಗ ಹೈಕಮಾಂಡ್ ಅಂದ್ರೆ ಒಬ್ರಲ್ಲ, ಅಲ್ಲೂ ಕೂಡ ಸಾಮೂಹಿಕ ಯಾವುದೇ ಪಕ್ಷದ್ದು ಸುಮ್ಮನೆ ಒಂಟಿ ಅನ್ನೋದೆಲ್ಲ ಸುಮ್ಮನೆ ಅದು ಬೇಜವಾಬ್ದಾರಿ ಮಾತಾಗ್ತದೆ. ಸಾಮೂಹಿಕ ನಾಯಕತ್ವದ ಪಕ್ಷದಲ್ಲಿ ಯಾಕೆಂದ್ರೆ ಇಷ್ಟು ವರ್ಷ ಬಂದಿದೆ ಅಂದ್ರೆ ಸಾಮೂಹಿಕ ನಾಯಕತ್ವ ಒಬ್ಬರ ಮಾತು ಅನ್ನೋದಕ್ಕಿಂತ ಪ್ರಬಲವಾಗಿ ಮಂಡಿಸಬಹುದಲ್ಲ. ಅಲ್ಲ, ಮಂಡಿಸಬಹುದು. ಅವರ ತವರು ರಾಜ್ಯ ಅದನ್ನೇ ಮನವಿ ಇದೆ ನೋಡಿ. ಇದು ನಮ್ಮ ವಿನಮ್ರ ಮನವಿ. ಹೈಕಮಾಂಡ್ ನ ಅಧ್ಯಕ್ಷರಲ್ಲೂ ಕೂಡ ಜನರ ಮನಸ್ಸು ಭಾವನೆಗಳಿಗೆ ಸ್ಪಂದಿಸಿ, ನಿಮ್ಮೆಲ್ಲ ಭಾವನೆಗಳಿಗೆ ಸ್ಪಂದಿಸಿದರ ಪರಿಣಾಮವಾಗಿ ಇಷ್ಟು ವರ್ಷ ರಾಜ್ಯದಲ್ಲಿ ಅಧಿಕಾರವನ್ನು ಅನುಭವಿಸಿದಿರಿ. ಎಲ್ಲ ಸಮುದಾಯದವರು ಅಧಿಕಾರವನ್ನು ನಾವು ಒಪ್ಕೊಂಡಿದ್ದೀವಿ, ತಬ್ಕೊಂಡಿದ್ದೀವಿ. ಈಗ ನಮ್ಮ ಸಮುದಾಯದಲ್ಲೂ ಕೂಡ ಅಭ್ಯರ್ಥಿಗಳಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ, ಬಹಿರಂಗವಾಗಿ ಹೇಳ್ತಾ ಇದ್ದೀವಿ. ಇವಾಗ ಸ್ಮಶಾನದಲ್ಲಿ ಹೋಗಿ ಕುಳಿತುಕೊಳ್ಳೋ ವೈಚಾರಿಕತೆ ಇರೋ ಒಬ್ಬ ರಾಜಕಾರಣಿ ಇಂಡಿಯಾದಲ್ಲಿ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು. ಆಕ್ಚುಲಿ ಮುಳುಗುತ್ತಿದ್ದಂತ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಂತ ಪರಮೇಶ್ವರ್ ಅವರು, 8 ಸತಿ ಗೆದ್ದಂತ KH ಮುನಿಯಪ್ಪ ಸಾಹೇಬ್ರು ಇದ್ದಾರೆ. ಸಂವಿಧಾನವನ್ನೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋದಂತ ಮಾದೇವಪ್ಪ ಸರ್ ಕೂಡ ಇದ್ದಾರೆ. ಹಲವಾರು ಜನ ಇದ್ದಾರೆ ಇಲ್ಲಿ. ಆದ್ರೆ ಇವರು ನಮ್ಮ ಮನವಿ ಹೈಕಮಾಂಡ್. ಸರ್, ನೀವು ಸಾಮರ್ಥ್ಯ ಇದೆ ಅಂತ ನೀವು ಮಾತನಾಡ್ತೀರಿ, ನಿಮ್ಗೊಂದು ಬೆಳವಣಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಇತ್ತೀಚೆಗೆ ತುಮಕೂರು ಅಥವಾ ಮೈಸೂರಲ್ಲಿ ಒಂದು ದಲಿತ ಸಮಾವೇಶ ಮಾಡಬೇಕು ಅಂತ ಈ ದಲಿತ ಟೀಮ್ನ ಕೆಲವೊಂದು ಜನ ಮುಂದಾಗಿದ್ರು. ದುರ್ಗದಲ್ಲೋ ಎಲ್ಲೋ ಒಂದ್ ಕಡೆ ಮಾಡಬೇಕು ಅಂತ ಹೈಕಮಾಂಡ್ ಹೇಳ್ತು, ಯಾವುದೇ ಕಾರಣಕ್ಕೂ ದಲಿತ ಸಮಾವೇಶ ಮಾಡುವಂತಿಲ್ಲ ಅಂತ. ಯಾರ್ದೋ ಮನೆಯಲ್ಲಿ ಊಟಕ್ಕೆ ಸೇರ್ಬೋದು, ಸಭೆಗಳನ್ನು ಮಾಡ್ಬೋದು. ಪ್ರಬಲರಾಗಿ ಬರೋದು ಎಲ್ಲಿ ಸರ್? ಎಲ್ಲಿ ಅವಕಾಶಗಳು ಬರ್ತಾ ಇದೆ? ಪ್ರಬಲವಾಗಿ ಎಲ್ಲಿ ಮಾತನಾಡ್ತಾರೆ ಇವರು? ಇವತ್ತು ದಲಿತ ಸಮಾವೇಶ ಮಾಡೋದು ಬೇಡ ಅಂತ ಹೇಳಿದಾಗ ಅದ್ರ ವಿರುದ್ಧ ಯಾರಾದರೂ ಮಾತನಾಡಿದ್ರ? ಪರಮೇಶ್ವರ್ ಆಗಿರ್ಬೋದು, KH ಮುನಿಯಪ್ಪನವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮಾದೇವಪ್ಪನವರಾಗಿರ್ಬೋದು, ಕೇವಲ ಸಭೆಗಳಿಗೆ ಅಷ್ಟಕ್ಕೆ ಸೀಮಿತ ಬಿಟ್ಟನ? ಅಲ್ಲ, ಅದು ಆ ಪಕ್ಷದ ಶಿಸ್ತನ್ನ ನಾವು ತಿಳ್ಕೊಳಕ. ಯಾಕೆ ನಾವು ಪಕ್ಷದವರಲ್ಲ. ಒಂದು, ನಾವು ನಮ್ಮ ಸಮುದಾಯದ ಪರವಾಗಿ ಹೈಕಮಾಂಡ್ ಕೇಳ್ತಾ ಇದ್ದೀವಿ. ಮುಖ್ಯಮಂತ್ರಿಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಬದಲಾಯಿಸಿದ್ದೇ ಆದಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಮಾಡಲೇಬೇಕು. ಅಥವಾ ದಲಿತ ರಾಜ್ಯದಲ್ಲಿರುವಂಥ ದಲಿತ ಮುಖಂಡರುಗಳು ಬರೀ ಮಂತ್ರಿಗಳಾಗಕ್ಕೆ, ಕ್ಯಾಬಿನೆಟ್ ಮಂತ್ರಿಗಳಾಗಕ್ಕೆ ಅಷ್ಟೇ. ಇವಾಗೇನು ಅಂದರೆ SDA ಆಗಬೇಕಂದ್ರೆ PUC ಪಾಸ್ ಆಗಿರ್ಬೇಕು, FD ಆಗಬೇಕಂದ್ರೆ ಡಿಗ್ರಿ ಮಾಡಿರ್ಬೇಕು, ಲೆಕ್ಚರ್ ಆಗಬೇಕಂದ್ರೆ NEP ಇದು ಎಂಥದ್ದು MA ಮಾಡಿರ್ಬೇಕು, PhD ನೆಟ್ ಅಂತಿದೆಯಲ್ಲ, ಹಂಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕಂದ್ರೆ ಈ ಅರ್ಹತೆಗಳಿವೆ ಅನ್ನೋ ಮಾನದಂಡಗಳನ್ನಾರು ಹೈಕಮಾಂಡ್ ಹೇಳ್ಬೇಕು. ಓಕೆ ಸರ್, ಬರ್ತೀನಿ, ಮಾತನಾಡೋಣ. ಎಸ್, ದಲಿತ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. 51 ವಿಧಾನಸಭಾ ಕ್ಷೇತ್ರಗಳು SC ST ಮೀಸಲು ಕ್ಷೇತ್ರ ಇದೆ. ಕಾಂಗ್ರೆಸ್ ಎಷ್ಟು ಗೆದ್ದಿದೆ? ಈ ಸಮುದಾಯ ಕಾಂಗ್ರೆಸ್ಗೆ ಎಷ್ಟು ಓಟ್ ಹಾಕಿದೆ? ಯಾವ ಕಾರಣಕ್ಕಾಗಿ ದಲಿತ ಮುಖ್ಯಮಂತ್ರಿ ಆಗಬೇಕು? ಸುರೇಶ್ ಚಿಕ್ಕಣ್ಣ ಅವರೇ, 51 ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದೆ ನಾನು. SC ಮೀಸಲು ಕ್ಷೇತ್ರ 36, ST ಮೀಸಲು ಕ್ಷೇತ್ರ 15. 36ರ ಪೈಕಿ 21 ಕಾಂಗ್ರೆಸ್ ಗೆದ್ದಿದೆ, 15ರ ಪೈಕಿ 14 ಗೆದ್ದಿದೆ. ಒಟ್ಟು 35 ಮೀಸಲು ಕ್ಷೇತ್ರವನ್ನು ಕಾಂಗ್ರೆಸ್ 2023 ಚುನಾವಣೆಯಲ್ಲಿ ಗೆದ್ದಿದೆ. 35 ಜನ ಶಾಸಕರಿದ್ದಾರೆ. ಈ ಕ್ಷೇತ್ರಗಳನ್ನು ಹೊರತುಪಡಿಸಿ ಜನರಲ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇದೆ, ಅಲ್ಲೊಂದಿಷ್ಟು ಜನ ಇರ್ಬೋದು. ನಿಮ್ಮದೇ ಒಂದಂತಹ ತಂಡವನ್ನು, ಶಾಸಕರ ತಂಡವನ್ನು ಕಟ್ಟಿಕೊಂಡು ಹೋರಾಟ ಮಾಡ್ಬೋದಲ್ಲ ಈ ವಿಚಾರಕ್ಕೆ? ಹೈಕಮಾಂಡನ್ನು ಮನವೊಲಿಸುವಂಥ ಪ್ರಯತ್ನಗಳು, ನಿಮ್ಮ ಸಮುದಾಯದ ನಾಯಕರುಗಳನ್ನು ಸೇರಿ ಹೋರಾಟ ಹೆಂಗಿರುತ್ತೆ? ಹೋರಾಟ ಮಾಡಬೇಕಲ್ವಾ ಇದಕ್ಕೆ? ಕಾಂಗ್ರೆಸ್ ಪಕ್ಷ ಅನ್ನೋದು ರಾಷ್ಟ್ರೀಯ ಪಕ್ಷ. ಓಕೆ, ಅದಕ್ಕೆ ಕೋರ್ ಕಮಿಟಿ ಅಂತ ಇರ್ತದೆ. ಆ ಪಕ್ಷದ ಸಿದ್ಧಾಂತದೊಳಗಡೆ B ಫಾರಂ ಕೊಟ್ಟಿರ್ತಾರೆ. ಆ B ಫಾರಮಲ್ಲಿ ಗೆದ್ದಿರ್ತಾರೆ. ಗೆದ್ದಂಥ ನಮ್ಮ ಶಾಸಕರುಗಳು ಆ ಪಕ್ಷದ ಸಿದ್ಧಾಂತಗಳು ಒಳಪಟ್ಟು ಅದೇನು ಚರ್ಚೆ ಮಾಡಬೇಕು, ಆಲ್ರೆಡಿ ನಾವು ಅಂಬೇಡ್ಕರ್ ಕಾಲೇಜಲ್ಲಿ ಒಂದು ಟೈಮ್ ಚರ್ಚೆ ಮಾಡಿದ್ವಿ. ಅಲ್ಲ ಸರ್, ಈಗ ನೋಡಿ, ನಾನು ಸ್ವಲ್ಪ ಇಂಟರಪ್ಟ್ ಆಗ್ತೀನಿ. ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಾಗ ಲಿಂಗಾಯತ ಸಮುದಾಯದ ಮಠಾಧೀಶರು ಬಂದು ಯಡಿಯೂರಪ್ಪನವರ ನಿವಾಸದಲ್ಲಿ ಪ್ರತಿಭಟನೆ ಮಾಡಿದ್ರು. ಅವರನ್ನು ಕೆಳಗಿಳಿಸಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ. ಈಗ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸುವಾಗ ಅಹಿಂದ ನಾಯಕರು, ಅಹಿಂದ ಸಮುದಾಯಕ್ಕೆ ಸೇರಿದಂತ ಮಠಾಧೀಶರು ಬಂದು ಅವತ್ತು ಪ್ರತಿಭಟನೆ ಮಾಡಿದ್ರು, ಯಾವುದೇ ಕಾರಣಕ್ಕೆ ಇಳಿಸಬಾರದು ಅಂತ. ನಿಮ್ಮಲ್ಲಿ ಒಗ್ಗಟ್ಟು ಅಂತ ನಾನು ಕೇಳ್ತಾ ಇರೋ ಪ್ರಶ್ನೆ. ಅಲ್ಲ, ಅವು ಸಂಘಟಿತ ಜಾತಿಗಳು. ಅಲ್ಲ, ನಾನು ಅವ್ರದ್ದೊಂದು ರಿಯಾಕ್ಷನ್ ತಗೊಂಡ್ಬರ್ತೀನಿ. ಹಾಗಾಗಿ ಈಗ ನೀವು ಹೇಳ್ತಿದ್ದೀರಿ ನಿಮ್ಮ ಶಾಸಕರು ಮುಂದೆ ಬರ್ತಾ ಇಲ್ಲ, ಹೇಳ್ತಾ ಇಲ್ಲ ಅಂತ. ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಕೂಡ ಒಂದು ಸಭೆಯನ್ನು ಸೇರಿಸಿ ಇತ್ತೀಚೆಗೆ ಮೈಸೂರಲ್ಲಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಪ್ರತಿಭಟನೆ ಆಗಿದೆ. ಹಾಗೆ ಎಲ್ಲ ಶಾಸಕರನ್ನ ಒಳಗೊಂಡಂತೆ ಕರೆದು ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ಈ ಒಂದು ಬೆಳವಣಿಗೆ ಏನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಏನು ನಮಗೇನು ದೊರಕಲ್ಲ ಅನ್ನೋ ಪಕ್ಷದಲ್ಲಿ ಇದು ಹೋರಾಟ ಅನಿವಾರ್ಯ ಆಗೇ ಆಗುತ್ತೆ. ಓಕೆ, ಖಂಡಿತ.
ನಿಮ್ಮ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅನ್ನೋ ನಿಮ್ಮ ವಾದ. ಹೌದು. ಒಂದು ವೇಳೆ ಸಿಗದೆ ಹೋದರೆ ಮುಂದಿನ 2028 ಈ ಜನ, ಈ ಸಮುದಾಯ ಯಾವ ರೀತಿ ಉತ್ತರ ಕೊಡಬೇಕೋ ಕೊಡ್ತದೆ. ಓಕೆ, ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಉತ್ತರ ಕೊಡಬೇಕೋ ಕೊಡುತ್ತೆ. ಅದರಲ್ಲಿ ಸಂಘಟಿತರಾಗ್ತಾರೆ ಅಷ್ಟರೊಳಗೆ. ಸರ್, ಬಿಜೆಪಿಯವರು ಒಂದು ಆರೋಪ ಮಾಡ್ತಾರೆ. 2023 ಚುನಾವಣೆಗೂ ಮೊದಲು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿರುವ ಶಾಸಕರ ಮನೆಗೆ ಬೆಂಕಿ ಬಿದ್ದರೆ ಕಾಂಗ್ರೆಸ್ನ ಯಾವ ನಾಯಕರು ಮೂಸ್ ನೋಡಲಿಲ್ಲ ಅವ್ರನ್ನ ಅಂತ. ನಿಮ್ಮ ಘಟನೆ ನೆನಪಿರ್ಬೋದು ಅಂತ ಅನ್ಸುತ್ತೆ. ಬೆಂಗಳೂರಿನಲ್ಲಿ ಆಗಿರೋ ಘಟನೆ, ಪುಲಕೇಶಿ ನಗರದಲ್ಲಿ ಆದಂಥದ್ದು. ಹೌದು. ಬೇರೆ ಅವರು ಬೇರೆ ಪಕ್ಷದಲ್ಲಿದ್ದಂಥ ಶ್ರೀನಿವಾಸ ಮೂರ್ತಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂತಾರೆ. ಆ ಒಂದು ಅವರ ಒಳ ಜಗಳದಿಂದ ರಾಜಕೀಯ ಜಿದ್ದಾಜಿದ್ದಿಂದ ಗಲಾಟೆಗಳಾಗ್ತದೆ. ಆ ಟೈಮ್ನಲ್ಲಿ ಇವರು ಕೂಡ ಹೋಗೇನು ಅಲ್ಲಿ ಶಾಂತಿ ಸಮಾಧಾನವಾಗಿ ಏನು ಮಾಡಲಿಲ್ಲ. ಅವತ್ತಿನ ತುಂಬ ತಾಕಕ್ಕೆ ಇರ್ತದೆ ಗಲಾಟೆ. ಅದನ್ನು ಆ ಸರ್ಕಾರ ಅದು ಯಾವ ರೀತಿ ದಮನ ಮಾಡಬೇಕೋ ಅದನ್ನು ದಮನ ಮಾಡ್ತದೆ. 2028ಕ್ಕೆ ನೀವು ಹೇಳ್ದಂಗೆ ಕೊಡದಲೇ ಇದ್ದರೆ ನಿಮ್ಮ ಮುಖ್ಯಮಂತ್ರಿ ನಿಮ್ಮ ದಲಿತ ಸೇಮ್ ಆಗಲಿಲ್ಲ ಹೋದರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಅದನ್ನು 2028ಕ್ಕೆ ಎಲ್ಲ ಪಕ್ಷದವರು ಅದನ್ನು ನೋಡ್ತಾರೆ. ತಾವು ಕೂಡ ನೋಡ್ತೀರಿ. ಓಕೆ ಸರ್, ಬರ್ತೀನಿ ಸರ್. SC ಕಾಂಗ್ರೆಸ್ಸಿಗೆ 60% ಮತ ಹಾಕಿದ್ದಾರೆ 2023ರಲ್ಲಿ ಕಾಂಗ್ರೆಸ್ಸಿಗೆ. BJPಗೆ 20% ಓಟ್ ಬಿದ್ದಿದೆ. SC ಸಮುದಾಯದ 2023ರಲ್ಲಿ ಹೇಳ್ತಾ ಇರೋದು. JDSಗೆ 15% ಓಟ್ ಹಾಕಿದ್ದಾರೆ SC ಸಮುದಾಯ. ST ಸಮುದಾಯ 55% ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದಾರೆ SC. BJP 25% ಓಟ್ ತೆಗೆದುಕೊಂಡಿದೆ, 15% JDS ತೆಗೆದುಕೊಂಡಿದೆ. ಒಟ್ಟಾರೆ ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಂಡಿದ್ದು ಕಾಂಗ್ರೆಸ್. ನಿಮ್ಮಲ್ಲಿ ನನಗೆ ಅನೇಕ ಬಾರಿ ಅಥವಾ ದಲಿತ ಮುಖಂಡರುಗಳು ಅಥವಾ ಕೆಲ ಲೀಡರ್ಸ್ಗಳು ಹೇಳೋ ಹೇಳಿಕೆಗಳನ್ನು ಗಮನಿಸಿದ್ದೀನಿ. BJPಯಿಂದ ದಲಿತ ಮುಖ್ಯಮಂತ್ರಿ ಮಾಡೋದಕ್ಕಂತೂ ಸಾಧ್ಯವಿಲ್ಲ, ಅವರು ಮಾಡೋದಿಲ್ಲ, ಅವರ ಚಿಂತನೆ ಬೇರೆ ಆಗಿದೆ, ಕಾಂಗ್ರೆಸ್ನ ಚಿಂತನೆ ಬೇರೆ ಆಗಿದೆ. ಹೀಗಾಗಿ BJPಯವರು ಮೇಲ್ಜಾತಿಯವರನ್ನು ಓಲೈಸುವ ಪ್ರಯತ್ನವನ್ನು ಮಾಡ್ತಾರೆ. ಈ ದಲಿತ ಸಮುದಾಯದಲ್ಲೂ ಕೂಡ ಸ್ಪರ್ಶ ಜಾತಿಗಳ ಕಡೆಗೆ ಹೆಚ್ಚು ಒಲವನ್ನು ತೋರುತ್ತಾರೆ ಅನ್ನುವಂಥ ವಾದ ಪ್ರತಿವಾದಗಳು ರಾಜಕಾರಣದಲ್ಲಿ ಇದ್ದೇ ಇದೆ. ಅದರ ಬಗ್ಗೆ ಬೇರೆ ಇದೆ, ಅದು ಬೇರೆ ಇದೆ, ಅದಕ್ಕೆ ಹೋಗೋದು ಬೇಡ. ಆದರೆ ಅತಿ ಹೆಚ್ಚು ಮತಗಳನ್ನು ಪಡೆದಿರುವಂಥ ಕಾಂಗ್ರೆಸ್ಗೆ ನಿಷ್ಠೆ ಅನ್ನೋದು ಇರಬೇಕಲ್ವಾ ಅಂತ. ಅಲ್ಲ, ನೋಡಿ, ನೀವು ಅಂಕಿಅಂಶಗಳಿತ್ತಲ್ಲ, ನಾವು ದಲಿತರಿಗೆ ಮುಖ್ಯಮಂತ್ರಿ ಪದವಿ ಕೊಡಲೇಬೇಕು, ನೋಡಿ ಕೊಡಬೇಕು ಅಂತಲ್ಲ, ಕೊಡಲೇಬೇಕು ಅಂತ ಹೇಳ್ತಿದ್ದೀವಿ. ಅಂದರೆ ಇಡೀ ರಾಜ್ಯದ ಅತಿ ಹೆಚ್ಚು ಮತಗಳನ್ನು ನಾವು ಕೊಟ್ಟಿದ್ದೀವಿ. ನಾವು ಶ್ರಮ ಬಿದ್ದಿದ್ದೀವಿ. ನಮ್ಮ ಕೂಲಿಗೆ ತಕ್ಕ ನಮ್ಮ ಶ್ರಮಕ್ಕೆ ತಕ್ಕಂಥ ಕೂಲಿ ಕೊಡಬೇಕಾದಂಥದ್ದು ನಿಜವಾಗೂ ನಮ್ಮ ಬಗ್ಗೆ ಅಂದರೆ ಕೊರಳಿನ ಪ್ರೀತಿ ಅಲ್ಲ, ನಮ್ಮ ಸಮುದಾಯದ ಬಗ್ಗೆ ಹೈಕಮಾಂಡ್ಗೆ ಕರುಳಿನ ಪ್ರೀತಿ ಇದ್ರೆ ನಮಗೆ ಕೊಡಬೇಕು. ನೀವು ಇಲ್ಲ ನಾವು ಹೇಳೋದೊಂದು ಮಾಡೋದು ಮಾಡಲ್ಲ. ಇವಾಗ ಸರ್ಕಾರ ಪಾಪ ನುಡಿದಂತೆ ನಡೀತಾ ಇದೆ. ಅದೇ ಥರ ದಲಿತರ ದೃಷ್ಟಿಯಲ್ಲೂ ಕೂಡ ಹೈಕಮಾಂಡ್ ನುಡಿದಂತೆ ನಡಿಬೇಕು. ಇವತ್ತು ನಿಮಗೂ ಕೂಡ ರಾಜಕೀಯ ಸಮಾನತೆ ಕೊಡ್ತೀವಿ, ಅಧಿಕಾರ ಕೊಡ್ತೀವಿ ಅಂತ ಹೇಳುವಂಥದ್ದು ಅವ್ರಿಗೂ ಗೊತ್ತಿದೆ. ಹೈಕಮಾಂಡ್ನವ್ರಿಗೆ ಇಡೀ ರಾಜ್ಯದಲ್ಲಿ ಯಾವುದೇ ಚುನಾವಣೆಗಳಾದರೆ ಹೆಚ್ಚು ಪರ್ಸೆಂಟ್ ಓಟು ಎಲ್ಲಿಗೆ ಬರುತ್ತೆ, ಇವ್ರು ಹೋಗಿ ಕ್ಯಾನ್ವಾಸ್ ಮಾಡಿರ್ತಾರೋ ಬಿಡ್ತಾರೋ ಎರಡನೇ ಪ್ರಶ್ನೆ. ಆದರೂ ಕೂಡ ಇಲ್ಲ, ಕಾಂಗ್ರೆಸ್ ಅಂತ ಅಚಲವಾಗಿರೋರು ಬೇಜಾನ್ ಜನ ಇದ್ದಾರೆ. ಆ ನಿಷ್ಠೆಯನ್ನು ಹೈಕಮಾಂಡ್ ತೋರಿಸ್ಬೇಕು, ಕೃತಜ್ಞತೆ ಭಾವ ಇರಬೇಕು. ಋಣ ಇದೆ ನಮ್ಮ ಸಮುದಾಯದ ಕಡೆ, ಹೈಕಮಾಂಡ್ದು ಋಣ ಇದೆ. ಅವರು ತೀರಿಸುವಂಥ ಕೆಲಸ ಇದೊಂದು ಅವಕಾಶ ಹೈಕಮಾಂಡ್ಗೆ ಕರ್ನಾಟಕದಲ್ಲಿ ಏನೂ ಆಗಲ್ಲ, ಒಬ್ಬ ದಲಿತ ಮುಖ್ಯಮಂತ್ರಿ ಕೊಡಬೇಕು, ಅರ್ಹ ಅಭ್ಯರ್ಥಿಗಳಿದ್ದಾರೆ, ಕೊಡಲೇಬೇಕು ಅಂತೇಳಿ ಅವ್ರು ಕೊಟ್ಟಿದ್ದೆ. ಆದರೆ ಹೈಕಮಾಂಡ್ಗೊಂದು ಶೋಭೆ. 100 ವರ್ಷಗಳಿಗೆ ಹೆಚ್ಚು ಹಿಂದೆ ಈ ಗುಣಗಳ ಆಧಾರದ ಮೇಲೆ ಸೃಷ್ಟಿಯಾಗಿರೋದು ಕಾಂಗ್ರೆಸ್ ಪಕ್ಷ. 100 ವರ್ಷದ ಮೀರಿದೆ ಅಂದರೆ ಆ ಹಣಗಳ ಆಧಾರದ ಮೇಲೆ ಅಲ್ಲ, ಗುಣಗಳ ಆಧಾರದ ಮೇಲೆ ಸೃಷ್ಟಿಯಾಗಿರೋ ಮೂಲ ಪಕ್ಷ ಅದು. ಆ ಗುಣಕ್ಕೇನಾದ್ರು ಬೆಲೆ ಕೊಡುವಂಥ ಸಂಸ್ಕೃತಿ ಇವತ್ತು ಹೈಕಮಾಂಡ್ ಇಲ್ಲಿದ್ರೆ, ನಿಷ್ಠೆಗೆ ಬೆಲೆ ಕೊಡುವಂಥ ಒಂದು ಇದು ಕಲ್ಚರ್ ಹೈಕಮಾಂಡ್ ಇಲ್ಲಿದ್ರೆ, ಈ ಬಾರಿ ದಲಿತರಿಗೆ ಮುಖ್ಯಮಂತ್ರಿ ಕೊಡಬೇಕು ಅನ್ನೋದು ನಾವು ಅದನ್ನೇ ಕೇಳ್ತಾ ಇರೋದು. ಆ ಕಾರಣಕ್ಕೆ ಸುಮ್ಮನೆ ಕೇಳೋಕ್ಕಾಗಲ್ಲ. ಈಗ ನಮ್ಮ ಸಮುದಾಯದವರು 2%, 5% ಓಟ್ ಹಾಕ್ಬಿಟ್ಟು ಆ ಕಡೆ ಮಕ್ವೆ ತೀರಿಸ್ತೇನೆ, ಒಳ್ಳೇದಾದ್ರೆ ನನ್ನಿಂದ, ಕೆಟ್ಟದಾದ್ರೆ ಅವರಿಂದ ಅಂತೇಳಿ ಫಲಾನುವಾದಿಗಳಾಗಿದ್ರೆ ನಮ್ಗೆ ಇಷ್ಟೊಂದು ಏರ್ಕೊಂಡು ಮಾತಾಡೋ ಶಕ್ತಿ ಬರ್ತಿರ್ಲಿಲ್ಲ. ಅದು ನಮಗೆ ಗೊತ್ತಿದೆ. ಗುಂಡಿ ತೋಡ್ದವ್ರು ನಾವು, ಪಾಯ ಕಡ್ದವ್ರು ನಾವು, ಮನೆ ಕಡ್ದವ್ರು ನಾವು, ನಮ್ಮನ್ನೇ ಕಾಚೆ ಕಳಿಸ್ತಿದ್ರಿ. ನೀವು ಹಿಂಗಂತೀರಿ. ಮುಸ್ಲಿಮರು ಹೇಳ್ತಾರೆ ನಾವು 88% ಓಟ್ ಹಾಕಿದ್ದೀವಿ, ನಮ್ಮ ಸಮುದಾಯಕ್ಕೆ ಅವಕಾಶ ಕೊಡಿ ಅಂತಾರೆ ಅವರು. 88% ವೋಟಿಂಗ್ ಆಗಿದೆ ಸರ್ 2023ರಲ್ಲಿ. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ವೋಟ್ ಮಾಡಿರೋದು 88%.
ಆದರೆ ಕರ್ನಾಟಕದ ಜನಸಂಖ್ಯೆಗೆ ಹೋಲಿಸ್ಕೊಂಡಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ದಲಿತರ ನಡುವಿನ ಸಂಬಂಧ ತಾಯಿ ಮಗು ಸಂಬಂಧ ಇದ್ದಂಗಿದ್ದಂಥ ಕಾಲ ಇತ್ತದು. ಇವತ್ತು ಕೂಡ ಆ ಸಂಸ್ಕೃತಿ ಇದೆ. ಆ ಹಿನ್ನೆಲೆ ನಾವು ಕೇಳ್ತೀವಿ, ಅವ್ರು ಕೇಳಬಾರ್ದು ಅಂತೇನಿಲ್ಲ. ಅವ್ರು ನೆನೆಯಲಿಲ್ವಾ? ಯಾವುದೋ ಒಂದು ವರ್ಗ ಅವರು ಇವತ್ತಲ್ಲ, ಮೊಘಲರ ಕಾಲ, ಮುಸ್ಲಿಮರ ಕಾಲ, ಬ್ರಿಟಿಷರ ಕಾಲ ಎಲ್ಲ ಒಂದೇ ಆಡಳಿತ ಮಾಡ್ತಿತ್ತು ಒಂದು ವರ್ಗ. ನಿಮಗೆ ಗೊತ್ತಿದೆ, ಸ್ವತಂತ್ರ ಬಂದಾದ್ಮೇಲೆ ಎಲ್ಲರೂ ಕೂಡ ಅಧಿಕಾರ ಹಂಚ್ಕೋತಾ ಇದ್ದಾರೆ. ಹಿಂದುಳಿದವರು ಕೂಡ ಕರ್ನಾಟಕದಲ್ಲಿ ಬೇಜಾನ್ ಜನ ಆಗೋಗ್ಬಿಟ್ಟಿದ್ದಾರೆ. ಆ ಹಂಚಿಕೆ ನಮಗೆ ಬರಲಿ ಅಂತ ದಲಿತರಿಗೆ. ನೆಕ್ಸ್ಟ್ ಒಂದು ಫೈಂಡ್ ಅಲ್ಪಸಂಖ್ಯಾತರಿಗೆ ಹೋಗ್ಬೋದು ಏನೋ, ಅದು ನನಗೆ ಗೊತ್ತಿಲ್ಲ. ಬಟ್ ನಮಗೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ 78 ವರ್ಷ ಆಗದೆ, ನಮ್ಮನ್ನು ಕಾಣಿ. ಕಾಂಗ್ರೆಸ್ ಪಕ್ಷದ ಬಗ್ಗೆ ನಂಬಿಕೆ ಇದೆ. ನಾನು ಹೇಳಿಲ್ವಾ, ಬಿಹಾರ್, ಪಂಜಾಬ್, ಮಹಾರಾಷ್ಟ್ರ ಎಲ್ಲ ಮಾಡಿದ್ದೀರಿ, ಕರ್ನಾಟಕದಲ್ಲಿ ನನ್ನ ಅದೇ ಪ್ರಶ್ನೆಗೆ ಬರೋದು. ಪಂಜಾಬಲ್ಲಿ ಸಿಂಗ್ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ, ಚರಣಜಿತ್ ಸಿಂಗ್ ಅವರನ್ನು ಮುಖ್ಯಮಂತ್ರಿ, ದಲಿತ ಸಮುದಾಯಕ್ಕೆ ಸೇರಿದವರು. ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಸುಶೀಲ್ ಕುಮಾರ್ ಶಿಂದೆ ಅವರನ್ನು ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ. ಜಗನ್ನಾಥ್ ಪಹಾಡಿಯಾ ದೇಶದ ಮೊದಲ ದಲಿತ ಮುಖ್ಯಮಂತ್ರಿ ಅವರು, ಬಿಹಾರದಿಂದ ರಾಜಸ್ಥಾನದಿಂದ 1980-81ರಲ್ಲಿ ಅಧಿಕಾರಕ್ಕೆ ಬಂದವರು. ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಧ್ಯವಾದದ್ದು ಕರ್ನಾಟಕದಲ್ಲಿ ವೈ ನಾಟ್ ಪಾಸಿಬಲ್? ಅದನ್ನು ಹೈಕಮಾಂಡ್ ಹೇಳಬೇಕು. ಈಗ ಹೈಕಮಾಂಡ್ ಹೇಳಬೇಕು. ಈಗ ಮಾಧ್ಯಮಕ್ಕೆ ನಾವು ಮಾಧ್ಯಮದ ಮೂಲಕ ಕೋರ್ತಿರ್ತೀವಿ, ಇಲ್ಲ ದಲಿತರನ್ನೇನಾದ್ರು ನಾವೆಲ್ಲ ಮಾಡಿದ್ದೀವಪ್ಪ, ಅಲ್ಲಿಯೇ ರಾಜಕೀಯ ಪರಿಸ್ಥಿತಿ ಬೇರೆ ಇತ್ತು, ಮಾಡಿಬಿಟ್ವಿ. ಕರ್ನಾಟಕದ ಪರಿಸ್ಥಿತಿ ಬೇರೆ ಇದೆ, ದಲಿತರ ಬಗ್ಗೆ ನಮಗೆ ಭಾರಿ ಗೌರವ ಇದೆ, ಅವ್ರ ತಾಯಿ ಪ್ರೀತಿನೇ ಇಟ್ಕೊಂಡಿದ್ದೀವಿ, ಅವ್ರ ಬಗ್ಗೆ ಕರುಳು ಪ್ರೀತಿನೇ ಇದೆ. ಆದ್ರೆ ದಲಿತರನ್ನೇನಾದ್ರು ಮುಖ್ಯಮಂತ್ರಿ ಮಾಡಿಬಿಟ್ರೆ ನಾವು ಕರ್ನಾಟಕದಲ್ಲಿ, ಇಲ್ಲಿರುವಂಥ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಅನ್ಯ ಜಾತಿಯವರೆಲ್ಲ ಪಕ್ಷ ಬಿಟ್ಟು ಹೊಡೋಗ್ಬಿಡ್ತಾರೆ, ಅಥವಾ ಈ ರಾಜ್ಯ ಅವನತಿ ಅಧೋಗತಿಗೆ ಹೋಗ್ಬಿಡುತ್ತೆ ಏನಾದ್ರು ಭಯ ಇದ್ರೆ ಅದನ್ನಾರು ಹೇಳ್ಬೇಕು. ಅದನ್ನಾರು ಹೇಳ್ಬೇಕು. ನಮ್ಮ ವಿನಮ್ರ ಮನವಿ ಅದು. ಸುರೇಶ್ ಅವರೇ, ದಲಿತ ಮುಖ್ಯಮಂತ್ರಿ ಆಗೋದ್ರಿಂದ ಏನು ಸಾಧ್ಯತೆ, ಏನಾಗುತ್ತೆ? ಈಗ ಅವಾಗಲೇ ಸರ್ ಹೇಳ್ತಾ ಇದ್ರು, ದಲಿತ ಮುಖ್ಯಮಂತ್ರಿ ಆಗ್ಬಿಟ್ರೆ ಏನೋ ದಲಿತ ಸಮುದಾಯಕ್ಕೆ ಎಲ್ಲವೂ ಕೂಡ ಅಭಿವೃದ್ಧಿ ಆಗ್ಬಿಡ್ತವೆ, ಆರ್ಥಿಕವಾಗಿ ಮುಂದೆ ಬರುತ್ತಾರೆ ಅಂತ ಏನಿಲ್ಲ. ಏನಾಗುತ್ತೆ? ನೀವೇ ಹೇಳ್ದಂಗೆ 60% ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದೀವಿ. ಓಕೆ, ಮತ್ತೆ ನಾವಿದ್ದೀವಿ ಅಂತ ಗೊತ್ತಾಗ್ಬೇಕಲ್ವಾ? ಈಗ 1,50,000 ಪರಿಶಿಷ್ಟ ಜಾತಿಗಳು ನಾವಿದ್ದೀವಿ ಅಂದಾಗ ನಾನು ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಅಂತ ನಾನು ಹೇಳೋದಕ್ಕೆ ಬರಲ್ಲ. ನನ್ನ ಜಾತಿ 1,50,00,000 ನಾವು ಇದ್ದೀವಿ, 1.25 ಕೋಟಿ ಅಷ್ಟು ಇದ್ದೀವಿ. ಇರೋದಕ್ಕೆ ಮಾನ್ಯತೆ ಬೇಕಲ್ಲ. ಗೃಹ ಸಚಿವರಿದ್ದಾರೆ, ಆಹಾರ ಮತ್ತು ನಾಗರಿಕರ ಇಲಾಖೆ ಸಚಿವರಿದ್ದಾರೆ, ಬೇರೆ ಬೇರೆ ಖಾತೆಗಳನ್ನು ನಿರ್ವಹಿಸ್ತಾ ಇದ್ದಾರೆ, ಸಚಿವರಿದ್ದಾರೆ, ಬೇರೆ ಅನ್ಯ ಜಾತಿಗಳು, ಮತ್ತೆ ಅದೇ ನಾವು ಪಾಲನೆ ಮಾಡಬೇಕಲ್ವಾ? ಅದನ್ನೇ ಪಾಲನೆ ಮಾಡ್ಬೇಕಲ್ಲ. ಇರೋದೊಂದೇ ಮುಖ್ಯಮಂತ್ರಿ ಸ್ಥಾನ ಅಲ್ವಾ ಸರ್? ಇರೋದೊಂದೇ ಮುಖ್ಯಮಂತ್ರಿ ಸ್ಥಾನ. ಬದಲಾವಣೆ ಬಯಸಿದ್ದಲ್ಲಿ ಕೇಳ್ತಾರ ಸ್ವಾಮಿ ನಾವು. ಓಕೆ, ಬದಲಾವಣೆ ಬಯಸಿದ್ದಲ್ಲಿ 2028ಕ್ಕೆ ಬರೋದು ನೆಕ್ಸ್ಟು. ಈಗ ನೀವು ಬದಲಾವಣೆ ಕೇಳ್ತಾ ಇದ್ದೀರಲ್ಲ, ಆ ಸಮಯದಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೊಟ್ಟಿದ್ದಲ್ಲಿ ನಮ್ಮನ್ನು ಕೊಡಿ. ಓಕೆ. ಮತ್ತೆ KH ಮುನಿಯಪ್ಪನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ 2 ದಿನಗಳ ಹಿಂದೆ. ನನ್ನ ಮನಸ್ಸಿಗೆ ತುಂಬ ನೋವಾಗ್ಬಿಟ್ಟಿದೆ, ಭಾರಿ ಬೇಜಾರಾಗ್ಬಿಟ್ಟಿದೆ, ಹೈಕಮಾಂಡ್ ಒಂದು ನಿರ್ಣಯ ತೆಗೆದುಕೊಳ್ಬೇಕು, ನಮ್ಮ ಸಮುದಾಯಕ್ಕೂ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ. ಕೇಂದ್ರದಲ್ಲಿ ಸಚಿವರಾಗಿದ್ದವರು ಮುನಿಯಪ್ಪನವರು. ಸಾಹೇಬ್ರ ಕೋರ್ ಕಮಿಟಿ ಇದೆಯಲ್ಲ ಅಲ್ವಾ, ಅವರೆಲ್ಲ ತೀರ್ಮಾನ ಮಾಡಬೇಕು. ಖರ್ಗೆ ಸಾಹೇಬ್ರು ಕೂಡ ಈಗ ನಡೀತಾ ಇದೆ ಮೀಟಿಂಗು. ಸೊ ಹೈಕಮಾಂಡು ಓಪನ್ ಆಗಿ ಹೇಳಬೇಕು, ಕೊಡುತ್ತೀವಾ ಕೊಡಲ್ವಾ ಅಂತ. ಅವಾಗ ಜನ ತೀರ್ಮಾನ ಮಾಡ್ತಾರೆ, 28 ಓಟ್ ಹಾಕ್ಬೇಕಾ ಬೇಡವಾ ಅಂತ. ಸರ್, ಕೊನೆ ರಿಯಾಕ್ಷನ್ ಕೊಡೋದಾದರೆ ವಾಟ್ ನೆಕ್ಸ್ಟ್, ಏನಾಗುತ್ತೆ? ಅಲ್ಲ, ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡು ನಮ್ಮ ಭಾವನೆಗಳು ನಮ್ಗೆ ಭೇಟಿ ಆಗ್ಬೇಕು. ನೀವು ಹೈಕಮಾಂಡ್ ನಾಯಕರನ್ನ ನಿಮ್ಮ ಸಚಿವರ ನೇತೃತ್ವದಲ್ಲಿ ನಿಮ್ಮ ಸಮುದಾಯದ ಸಚಿವ ಅದು ಸಿದ್ಧತೆ ನಡೀತಿದೆ. ಅದು ಸಿದ್ಧತೆ ಇವಾಗ ನೀವು ತಾವೇ ಮಾತಾಡ್ದಂಗೆ ಮಾತಾಡದೇ ಇರೋರೆಲ್ಲ ಮಾತಾಡಕ್ಕೆ ಶುರು ಹಚ್ಚಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರು, ಸಂಘಟನೆಗಳವರು, ದಲಿತ ಸಂಘಟನೆಗಳವರು, ಒಕ್ಕೂಟದವ್ರು ಏನು ಮಾತಾಡ್ತಿದ್ರು. ಇವತ್ತು ನೋಡಿ, ಪರಮೇಶ್ವರ್ ಸಾಹೇಬರು ನಾನು ರೇಸ್ನಲ್ಲಿ ಇದ್ದೀನಿ ಅಂತ ಅಂದ್ರೆ ಎಕ್ಸ್ಪ್ರೆಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಂತ ಸಂದೇಶ ಅದು. KH ಮುನಿಯಪ್ಪನವರು ಬೇಗ ಹೈಕಮಾಂಡ್ ಒಂದು ತೀರ್ಮಾನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಮಾತು ಆರಂಭ ಆಗಿದೆ. ಈ ಭಾವನೆಗಳಿಗೆ ಅವ್ರು ಸ್ಪಂದಿಸಬೇಕು ಅಂತ ನಮ್ಮ ವಿನಮ್ರ ಮನವಿ, ಒತ್ತಾಯ ಇಷ್ಟೇನೆ. ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ, ರಾಜಕೀಯ ಎಲ್ಲ ಸಮುದಾಯದವ್ರಿಗೂ ಕೂಡ ಹಂಚಿಕೆ ಆಗಬೇಕಾಗಿದೆ. ರಾಜಕೀಯ ಸಮಾನತೆ ಅಂತ ಹೇಳ್ತಾ ಅಂದ್ರೆ ಎಲ್ಲ ಸಮುದಾಯದವರು ಕೂಡ ಪ್ರಾತಿನಿಧ್ಯ ಆಗ್ಬೇಕಲ್ಲಿ. ಇಲ್ಲೇನಾಗ್ತದೆ, ಎಲ್ಲ ಸಮುದಾಯದವರು ಆಗಿದ್ದಾರೆ. ಇವಾಗ ಧರ್ಮ್ ಸಿಂಗ್ ಸರ್ ಕೂಡ ಆಗಿದ್ರು ಅಂತ ಹೇಳಿದ್ರೆ ಪ್ರಬಲವಾಗಿರೋ ದಲಿತರ ಯಾಕೆ ಆಗ್ಬಾರ್ದು? ರಜಪೂತ ಸಮುದಾಯದವರು, ಅವ್ರಿಗೆ ಮೆಜಾರಿಟಿ ಇರ್ಲಿಲ್ಲ ಕರ್ನಾಟಕದಲ್ಲಿ. ಆಲ್ದೋ
ಬಿಕಮ್ ಎ CM. Correct. ವಿತ್ ಆನರ್ ಹೇಳ್ತಿದ್ವಿ, ಅದನ್ನ ಇದು ತಪ್ಪು ಅಂತ ಹೇಳ್ತಿಲ್ಲ. ನಮಗೂ ಆ ಸಮುದಾಯದವರೇ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಸಮುದಾಯದ ಯಾಕೆ ಆಗಬಾರ್ದು? Okay. ಅದನ್ನ ಹೈಕಮಾಂಡ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಮಾಡ್ತದೆ ಅನ್ನೋ ಆಶೆ ಇದೆ ನಮಗೆ, ಮಾಡ್ತದೆ ಅನ್ನೋ ಆಶೆ ಇದೆ. ಯಾಕೆಂದ್ರೆ ಯಾರ ತಾಳ್ಮೆಗಳನ್ನು ಕೂಡ ಯಾರು ಅತಿಯಾಗಿ ಪರೀಕ್ಷೆ ಮಾಡಬಾರ್ದು. ಓಕೆ, ಇಲ್ಲಿ ತಾಳ್ಮೆ ಪರೀಕ್ಷೆ ನಡೀತಾ ಇದ್ದಂಗೆ ಕಾಣ್ತಾ ಇದೆ ಇದು. ಮತ್ತು ಕೊನೆಗೆ ಎಲ್ಲಿಗೆ ಬರುತ್ತೆ, ಗುಣನ ಹಣನ ಅನ್ನೋ ಪ್ರಮೇಯನು ಬಂದ್ಬಿಡ್ಬೋದು. ಆದ್ರೆ ಗುಣಕ್ಕೆ ಮರ್ಯಾದೆ ಕೊಡೋದು ಕರ್ನಾಟಕದ ಸಂಸ್ಕೃತಿ. ಇದು ಬುದ್ಧನ ವಿಚಾರ ಇದೆ, ಬಸವಣ್ಣವ್ರ ವಿಚಾರ ಇದೆ, ಅಂಬೇಡ್ಕರ್ ಅವ್ರ ವಿಚಾರ ಇದೆ. ತಳ ಸಮುದಾಯ ಅಷ್ಟೇ ಅಲ್ಲ, ಎಲ್ಲ ಸಮುದಾಯದವರು ಕೂಡ ಪ್ರಗತಿಪರಿದ್ದಾರೆ. ಎಲ್ಲ ಸಮುದಾಯದವರು ಇದೆ, ಅವರೆಲ್ಲರ ಆಶೆ ಇದೆ ಪಾಪ. ಕೆಲವ್ರು ಇವಾಗ ನಮ್ಮಂತವ್ರು ಯಾರೋ ಬಂದು ಮಾತಾಡ್ತಿದೀವಿ ಅಂದ್ರೆ ಯಾರು ಮಾತಾಡ್ತಿಲ್ಲ ನಾವೇ ಅಂತ ಅಲ್ಲ, ಮೌನವಾಗಿ ಮಾತಾಡ್ತಾ ಇದ್ದಾರೆ. ಅದನ್ನ ಹೆಂಗ್ ಪ್ರತಿಕ್ರಿಯೆ ಮಾಡಬೇಕು ಮಾಡ್ತಾರೆ. ಅದು ಋಣಾತ್ಮಕ ಆಗದೇನೆ ಧನಾತ್ಮಕ ಆಗಬೇಕು ಅಂದ್ರೆ ಈ ಭಾವನೆಗಳನ್ನ ಆರೋಗ್ಯಕರ ದೃಷ್ಟಿಯಲ್ಲಿ ತಾಯಿ ಕರಳಿಂದ ಸ್ಪಂದಿಸಬೇಕಾದಂಥದ್ದು ಹೈಕಮಾಂಡ್ ಏಮ್ ಆಗಬೇಕಾಗಿದೆ ಅಂತ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಕೂಡ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕರ್ನಾಟಕ ಕಾಂಗ್ರೆಸ್ ಪಾಳೆಯದಲ್ಲಿ ಇಂಥದ್ದೊಂದು ಚರ್ಚೆ ಅಂತೂ ನಡೀತಾ ಇದೆ. DK ಶಿವಕುಮಾರ್, ಸಿದ್ದರಾಮಯ್ಯನವರು ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಈ ಪ್ರಯತ್ನದ ನಡುವೆ ಯಾರಿಗಾದರೂ ಇಂಥದ್ದೊಂದು ಅವಕಾಶ ಈ ಅವಕಾಶ ಸಿಕ್ಕಿದ ನಂತರ 2028ರಲ್ಲಿ ಕಾಂಗ್ರೆಸ್ಗೆ ಇದೇ ಪ್ಲಸ್ ಪಾಯಿಂಟ್ ಆಗುತ್ತಾ? ದಲಿತ ಮುಖ್ಯಮಂತ್ರಿ ಕೇವಲ ಕನಸಾಗಿ ಉಳಿಯುತ್ತಾ, ನನಸಾಗುತ್ತಾ? ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಜಿ ಸಂವಾದವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.